ಓಂ ಶಾಂತಿ. ನಾನು ಬಿಂದು ಸ್ವರೂಪಾತ್ಮ. ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶ ಜ್ಯೋತಿ ನಾನು. ಸರ್ವಶ್ರೇಷ್ಠ ಆತ್ಮ. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆತ್ಮ ನಾನು. ಪೂರ್ವಜ ಆತ್ಮ. ವಿಶ್ವದ ಆಧಾರ ಮೂರ್ತಿ ನಾನು. ಓಂ ಶಾಂತಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ್. ಮುರಳಿ ದಿನಾಂಕ 5/12/21. ರಿವೈಸ್ 5/12/89. ಈ ದಿನ ಬಾಬಾ ಮಕ್ಕಳು ಪ್ರಸನ್ನ ಚಿತ್ತರಾಗಿರುವುದು ಹೇಗೆ ವಿವರಣೆ ಕೊಡ್ತಿದ್ದಾರೆ. आज बाप दादा चारों ओर के बच्चों को देख रहे थे. क्या देखा? ಈ ದಿನ ಬಾಪ್ ದಾದಾರವರು 4 ದಿಕ್ಕಿನಲ್ಲಿರುವಂತಹ ಮಕ್ಕಳನ್ನು ನೋಡ್ತಾ ಏನನ್ನು ನೋಡ್ತಾ ಇದ್ರು? हर एक बच्चा स्वयं हर समय कितना प्रसन्न रहता है, साथ साथ दूसरों को स्वयं द्वारा कितना प्रसन्न करते हैं. ಪ್ರತಿಯೊಂದು ಮಗುವನ್ನು ಬಾಬಾ ನೋಡ್ತಾ ಇದ್ದಾರೆ. ನೀವು ಸ್ವಯಂ ಎಷ್ಟು ಪ್ರಸನ್ನರಾಗಿರ್ತೀರಿ, ಜೊತೆಗೆ ಅನ್ಯರನ್ನೇ ಎಷ್ಟು ಪ್ರಸನ್ನರನ್ನಾಗಿ ಮಾಡುತ್ತಿದ್ದೀರಿ. क्योंकि परमात्मा सर्व प्राप्तियों के प्रत्यक्ष स्वरूप में प्रसन्नता ही चेहरे पर दिखाई देती है. ಯಾಕೆ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ, ಪರಮಾತ್ಮನಿಂದ ಸರ್ವ ಪ್ರಾಪ್ತಿ ಮಾಡಿಕೊಂಡಿರುವ ಆ ಪ್ರತ್ಯಕ್ಷ ಸ್ವರೂಪ ಮಕ್ಕಳ ಚಹರೆಯಲ್ಲಿ ಪ್ರಸನ್ನತೆ ಕಾಣ್ತದೆ. प्रसन्नता ब्राह्मण जीवन का विशेष आधार है. अल्पकाल की प्रसन्नता और सदा काल की संपन्नता की प्रसन्नता, इसमें रात दिन का फर्क है. ಪ್ರಸನ್ನತೆ ಅಂದರೆ ಬ್ರಾಹ್ಮಣ ಜೀವನದ ವಿಶೇಷ ಆಧಾರವಾಗಿದೆ. ಅಲ್ಪಕಾಲದ ಪ್ರಸನ್ನತೆ ಮತ್ತು ಸದಾಕಾಲದ ಪ್ರಸನ್ನತೆಗೆ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. अल्पकाल की प्रसन्नता अल्पकाल के प्राप्ति वालों के चेहरे पर थोड़े समय के लिए दिखाई जरूर देती है, लेकिन रूहानी प्रसन्नता स्वयं को तो प्रसन्न करती ही है, परंतु रूहानी प्रसन्नता के वाइब्रेशन अन्य आत्माओं तक भी पहुँचते हैं. अन्य आत्माएं भी शांति और शक्ति की अनुभूति करती है. ಈಗ ಅಲ್ಪಕಾಲದೇನಾದರೂ ಪ್ರಾಪ್ತಿ ಆಯಿತು, ಹಣನೋ ಸಂಪತ್ತೋ ಚಿನ್ನನೋ, ಆಗ ತುಂಬ ಖುಷಿಯಾಗುತ್ತೆ, ಚಹರೆಯಲ್ಲಿ ಪ್ರಸನ್ನತೆ ಬರ್ತದೆ.
ಅದು ಕಳೀತು ಹೋಯಿತು, ಯಾರೋ ಕಿತ್ಕೊಂಡ್ರು ಕದ್ಕೊಂಡ್ರು ಅಂದರೆ ಪ್ರಸನ್ನತೆ ಮುಗೀತು. ಆದರೆ ಶಿವಬಾಬನಿಂದ ಪ್ರಾಪ್ತಿ ಮಾಡಿಕೊಂಡಂತಹ ಸರ್ವ ಪ್ರಕಾರದ ಭಾಗ್ಯದ ಪ್ರಸನ್ನತೆ ಇದು ಸದಾ ಕಾಲಕ್ಕಿರ್ತದೆ. ಯಾಕೆ ಅಂತ ಹೇಳಿದ್ರೆ ಆತ್ಮ ಆ ಭಾಗ್ಯವನ್ನು ರೂಪಿಸಿಕೊಂಡಿರ್ತದೆ. ಹೀಗೆ ಆತ್ಮ ಸ್ವಯಂ ಆ ಭಾಗ್ಯವನ್ನು ರೂಪಿಸಿಕೊಂಡಿರೋ ಪ್ರಸನ್ನತೆಯಲ್ಲಿ ಇದ್ದಾಗ ಅವರ ಸುತ್ತಲಿರುವಂಥ ಆತ್ಮಗಳಿಗೆ ಆ ವೈಬ್ರೇಷನ್ ಮೂಲಕ ಪ್ರಸನ್ನತೆ ಪ್ರಾಪ್ತಿ ಆಗ್ತಿರ್ತದೆ. ಏನೋ ಅನೇಕ ಆತ್ಮಗಳಿಗೆ ಅವ್ರ ಮೂಲಕ ಒಂದು ಸಮಾಧಾನ ಅಥವಾ ಖುಷಿ ಅನುಭವ ಆಗ್ತಾ ಇರ್ತದೆ. ಹೀಗೆ ಅಲ್ಪಕಾಲದ ವಸ್ತುಗಳ ಪ್ರಾಪ್ತಿಯ ಪ್ರಸನ್ನತೆಗೂ ಸದಾಕಾಲದ ಶಿವಬಾಬನಿಂದ ಪಡೆದಿರುವಂಥ ಪ್ರಾಪ್ತಿಯ ಪ್ರಸನ್ನತೆಗೂ ತುಂಬ ವ್ಯತ್ಯಾಸ ಇದೆ. जैसे फलदायक वृक्ष अपनी शीतलता की छाया में थोड़े समय के लिए मानव को शीतलता का अनुभव कराता है और मानव प्रसन्न हो जाता है. ಈಗ ನೋಡಿ, ದೊಡ್ಡ ದೊಡ್ಡ ವೃಕ್ಷಗಳು ಫಲನೂ ಕೊಡ್ತವೆ, ನೆರಳು ಕೊಡ್ತವೆ, ಗಾಳಿನೂ ಕೊಡ್ತವೆ, ಶೀತಲತೆ ಅನುಭವ ಮಾಡಿಸ್ತದೆ. ತುಂಬ ಶೆಕೆ ಇದೆ, ಮರದಡಿಗೆ ಹೋಗಿ ಗಾಳಿಯಲ್ಲಿ ನಿಲ್ತಾರೆ, ಕೂತ್ಕೋತಾರೆ, ಮಲಗ್ತಾರೆ. ಆ ಗಾಳಿ ಆ ಶೀತಲತೆ ಅನುಭವದಿಂದ ಮನುಷ್ಯ ಪ್ರಸನ್ನ ಆಗ್ತಾನೆ, ಎಷ್ಟು ತಂಪಿದೆ. ऐसे परमात्मा प्राप्तियों के फल संपन्न रूहानी प्रसन्नता वाली आत्मा दूसरों को भी अपने प्राप्तियों की छाया में तन मन की शक्ति और शक्ति की अनुभूति कराती हैं. ಹೀಗೆ ಪರಮಾತ್ಮನಿಂದ ಪ್ರಾಪ್ತಿ ಮಾಡಿಕೊಂಡಿರುವಂತಹ ಫಲ ಸಂಪನ್ನರಾಗಿರುವ ಪ್ರಸನ್ನತೆ ಉಳ್ಳ ಆತ್ಮಗಳು ಅನ್ಯ ಆತ್ಮಗಳಿಗೆ ತನ್ನ ಪ್ರಾಪ್ತಿಯ ಛಾಯೆ ಅಂದರೆ ತನು ಮನ ಶಾಂತಿ ಶಕ್ತಿ ಅನುಭೂತಿಯನ್ನು ಮಾಡಿಸ್ತಿರ್ತಾರೆ. ತಾನು ಸ್ವತಃ ಈ ಭಾಗ್ಯ ಪ್ರಾಪ್ತಿ ಮಾಡಿಕೊಂಡಿರೋದರಿಂದ ಅನ್ಯರಿಗೆ ಇದೆಲ್ಲ ಪ್ರಾಪ್ತಿ ಅನುಭವ ಆಗ್ತಿರ್ತದೆ. ಹೀಗೆ ಪ್ರಸನ್ನತೆಯ ವೈಬ್ರೇಷನ್ ಹೇಗೆ ಅಂದರೆ ಸೂರ್ಯನ ಕಿರಣಗಳು ತಾನಾಗಿಯೇ ಪ್ರಕೃತಿಗೆ ಅಥವಾ ಜಗತ್ತಿಗೆ ಬೆಳಕು ಶಕ್ತಿಯನ್ನು ಕೊಡ್ತದೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಇವರು ಸೂರ್ಯನ ಸಮಾನ ವಾಯುಮಂಡಲವನ್ನು ಅಥವಾ ತನ್ನ ಶಕ್ತಿಯನ್ನು ಪ್ರಸರಿಸಿರ್ತಾರೆ, ರೂಪಣೆ ಮಾಡಿರ್ತಾರೆ. ವ್ಯಕ್ತಿयों को और सब बातें भुलाए सच्ची रूहानी शांति खुशी अनुभूति में बदल देते हैं. ಹೀಗೆ ವ್ಯಕ್ತಿಗಳು ದುಃಖ ಅಶಾಂತಿಯಲ್ಲಿರ್ತಾರೆ, ಆದರೆ ಅವರ ಸಮ್ಮುಖದಲ್ಲಿ ಬಂದಾಗ ಎಲ್ಲವನ್ನ ಮರೆತು ಸತ್ಯ ಆತ್ಮಿಕ ಶಾಂತಿ ಖುಷಿಯ ಅನುಭೂತಿಯಲ್ಲಿ ಅವರನ್ನು ಪರಿವರ್ತನೆ ಮಾಡ್ತಾರೆ. वर्तमान समय की अज्ञानी आत्माएं अपने जीवन में बहुत खर्चा करके भी प्रसन्नता में रहना चाहती हैं. आप लोगों ने कई खर्चा किया, क्या खर्चा किया? वर्तमान ಜಗತ್ತಿನಲ್ಲಿ ಮನುಷ್ಯರು ಹಣ ಖರ್ಚು ಮಾಡಿ ತಮಗಿಷ್ಟ ಬಂದ ವಸ್ತುಗಳನ್ನು ತಗೊಳ್ತಾರೆ, ಎಲ್ಲೋ ಅನೇಕ ದಿಕ್ಕಿನಲ್ಲಿ ಸುತ್ತುತ್ತಾರೆ ಖುಷಿ ಪಡಲಿಕ್ಕೆ, ಪ್ರಸನ್ನ ಆಗಲಿಕ್ಕೆ. ಆದರೆ ಬಾಬಾ ಕೇಳ್ತಾ ಇದ್ದಾರೆ, ಮಕ್ಕಳೇ ನೀವೇನು ಪ್ರಸನ್ನತೆಗಾಗಿ ಏನು ಖರ್ಚು ಮಾಡಿದ್ದೀರಿ? ಏನೋ ಹಣ ಖರ್ಚು ಮಾಡದೇನೆ ಸದಾಕಾಲ ಪ್ರಸನ್ನತೆ ನಾವು ಬಾಬನಿಂದ ಪಡ್ಕೊಂಡಿದ್ದೇವೆ. ಹೀಗೆ ನಾವು ಪ್ರಸನ್ನರಾಗಲಿಕ್ಕೆ ಅನ್ಯರಿಗೂ ಪ್ರಸನ್ನರನ್ನಾಗಿ ಮಾಡಲಿಕ್ಕೆ ನಾವು ಸಹಾಯಕರಾಗಿರುವಂಥವರು ಪ್ರಸನ್ನ ಚಿತ್ತರಾಗಿದ್ದೇವ. ಬಾಪ್ ದಾದಾ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ನಿಮ್ಮ ಚಾರ್ಟನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀರಾ? ಚಾರ್ಟಲ್ಲಿ ಏನು ನೋಡಿದ್ದೀರಿ? ಒಂದಾಗಿದೆ, ನೀವು ಸದಾ ಪ್ರಸನ್ನರಾಗಿರ್ತೀರ. ಎರಡನೇದಾಗಿ ಪ್ರಸನ್ನರನ್ನಾಗಿ ಅನ್ಯರಿಗೆ ಪ್ರಸನ್ನರನ್ನಾಗಿ ಮಾಡುತ್ತಿದ್ದೀರಾ. ಸದಾ ಎಂಬ ಶಬ್ದ ಸೇರಿಸ್ಕೋಬೇಕು, ಯಾವಾಗೋ ಒಮ್ಮೆ ಅಲ್ಲ, ಸದಾ ಶಬ್ದ ಸೇರಿಸ್ಕೋಬೇಕು. ಪ್ರಸನ್ನತೆ ಅಂದ್ರೇ ಬಾಬಾ ಹೇಳ್ತಿದ್ದಾರೆ 3 ಪ್ರಕಾರದ ಪ್ರಸನ್ನತೆ ಬಾಬಾ ನೋಡಿದ್ದಾರೆ. ಒಂದು ಸ್ವಯಂ ಪ್ರಸನ್ನರಾಗಿರಬೇಕು, ಅನ್ಯರನ್ನು ಪ್ರಸನ್ನರನ್ನಾಗಿ ಮಾಡಬೇಕು, ಮತ್ತು ಸೇವೆ ಮೂಲಕ ಪ್ರಸನ್ನತೆಯನ್ನು ಪಡ್ಕೋಬೇಕು. ಒಂದು ವೇಳೆ 3 ಪ್ರಕಾರದ ಪ್ರಸನ್ನತೆ ಇದೆ ಅಂದರೆ ಬಾಪ್ತದ ಸ್ವತಃ ಪ್ರಸನ್ನ ಆಗ್ತಾರೆ ಅಂತಹ ಮಕ್ಕಳನ್ನು ನೋಡಿದಾಗ. ಇಂಥ ಆತ್ಮಗಳ ಮೇಲೆ ಬಾಬಾ ಪ್ರಸನ್ನ ಚಿತ್ತರಾಗಿರ್ತಾರೆ, ಪ್ರಸನ್ನ ಆಗಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ಸಫಲತಾ ಮೂರ್ತಿ ಭವ ಅನ್ನೋ ಆಶೀರ್ವಾದ ವರದಾನ ಬಾಬಾ ಮಕ್ಕಳಿಗೆ ಕೊಡ್ತಾರೆ. 3 ಪ್ರಕಾರದ ಪ್ರಸನ್ನತೆ, ಸ್ವಯಂಗೆ, ಅನ್ಯರಿಗೆ ಮತ್ತು ಸೇವೆಯಲ್ಲಿ. ಬಾಪ್ ದಾದಾ ನೋಡಿದರೆ ಅನೇಕ ಮಕ್ಕಳು ತಮ್ಮ ಪ್ರತಿಯಾಗಿ ಪ್ರಸನ್ನರಾಗಿ ಇರುವುದಿಲ್ಲ. ಚಿಕ್ಕ ಪುಟ್ಟ ಮಾತುಗಳ ಕಾರಣ ಅಪ್ರಸನ್ನರಾಗಿಬಿಡ್ತಾರೆ. ಮೊಟ್ಟ ಮೊದಲನೇ ಪಾಠ ಆಗಿದೆ, ನಾನು ಯಾರು?
ಇದಕ್ಕೆ ಮಕ್ಕಳೇ ನಿಮಗೆ ಗೊತ್ತಿದೆ, ಇದನ್ನು ಮರೆತು ಬಿಟ್ಟಿದ್ದೀರಿ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೀಗ ಇದನ್ನು ನೀವು ಯಾಕೆ ಮರಿತೀರಿ? ಬಾಬಾ ಪ್ರತಿಯೊಂದು ಮಗುವಿಗೆ ಏನು ಮಾಡ್ತಾ ಇದ್ದಾರೆ, ಫುಲ್ ತನ್ನ ಸಂಪತ್ತು ಭಾಗ್ಯದ ಅಧಿಕಾರಿಯನ್ನಾಗಿ ಮಾಡ್ತಾ ಇದ್ದಾರೆ. ಯಾರಿಗೂ ಸ್ವಲ್ಪ ಕೊಟ್ಟೆ ಅರ್ಧ ಕೊಟ್ಟೆ ಅಂತಲ್ಲ, ಪೂರ್ಣ ಬಾಬಾ ಕೊಡ್ತಿದ್ದಾರೆ. ಅರ್ಧ ಭಾಗ್ಯ ಬಾಬಾ ಎಂದೂ ಯಾರಿಗೂ ಕೊಡೋದಿಲ್ಲ, ಅಥವಾ ಯಾರಿಗೂ ಕಾಲು ಭಾಗ ಕೊಟ್ಟು ಮುಕ್ಕಾಲು ಕೊಡಲಿಲ್ಲ, ಅರ್ಧ ಕೊಟ್ಟು ಅರ್ಧ ಕೊಡಲಿಲ್ಲ, ಹೀಗಿಲ್ಲ. ಬಾಬಾ ಹೇಳ್ತಿದ್ದಾರೆ ಹೀಗೆ ಸಂಪೂರ್ಣ ಭಾಗ್ಯವನ್ನು ಬಾಬಾ ಮಕ್ಕಳಿಗೆ ಈ ಸಮಯದಲ್ಲಿ ಕೊಡ್ತಿದ್ದಾರೆ. बाप ने तो सभी को मास्टर सर्वशक्तिवान का वरदान व वर्षा दिया. ऐसे नहीं कि कोई शक्तियाँ बच्चों को दी और कोई नहीं दी. ಬಾಬಾ ವರದಾನನ್ನು ಕೊಟ್ಟಿದ್ದಾರೆ, ಮಕ್ಕಳೇ ನೀವು ಮಾಸ್ಟರ್ ಸರ್ವಶಕ್ತಿವಂತರು. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಕೆಲವು ಶಕ್ತಿಗಳನ್ನು ಕೊಟ್ಟು ಕೆಲವೊಂದು ಬಾಬಾ ತನ್ನ ಬಳಿಗೆ ಇಟ್ಕೊಂಡಿದ್ದಾರೆ, ಹೀಗಿಲ್ಲ. अपने ने रही नहीं रखी, सर्वगुण संपन्न बनाए, सर्व प्राप्ति स्वरूप बनाया. लेकिन बाप द्वारा जो प्राप्तियां हुई है उसको स्वयं में समा नहीं सकते. ಹೀಗೆ ಬಾಬಾ ತನ್ನ ಸಮಾನ ಸರ್ವಗುಣ ಸಂಪನ್ನ ಸರ್ವಶಕ್ತಿ ಸಂಪನ್ನ ಸರ್ವ ಪ್ರಾಪ್ತಿ ಸ್ವರೂಪರನ್ನಾಗಿ ಬಾಬಾ ಮಾಡಿದ್ದಾರೆ. ಆದರೆ ಬಾಬನ ಮೂಲಕ ಪ್ರಾಪ್ತಿಗಳನ್ನು ಮಾಡಿಕೊಂಡು ನಾವು ಸ್ವಯಂ ನಮ್ಮೊಳಗೆ ಇದೆಲ್ಲವನ್ನು ಅಳವಡಿಸಿಕೊಳ್ಬೇಕಾಗಿದೆ. जैसे स्थूल धन व साधन प्राप्त होते भी खर्चा करना न आए, वह साधनों को यूज़ करना न आए तो प्राप्ति होती भी उससे ವಂಚಿತ रह जाते. ಕೆಲವು ಮಕ್ಕಳಿಗೆ ಜಗತ್ತಲ್ಲಿ ಹೇಳ್ತಾರಲ್ಲ, ಯೂಸ್ ಮಾಡೋಕ್ಕೆ ಬರಲ್ಲ, ಅವ್ರ ಬಳಿಗೆ ಸಾಕಷ್ಟಿದೆ, ಅದು ಅವ್ರಿಗೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ, ಯೂಸ್ ಮಾಡೋಕ್ಕೆ ಬರಲ್ಲ. ಹಾಗೆ ಬಾಬಾ ನಮಗೆ ಸರ್ವ ಪ್ರಕಾರದ ಜ್ಞಾನಧನ, ಶಕ್ತಿಧನ, ಗುಣಧನ ಎಲ್ಲ ಕೊಟ್ಟಿದ್ದಾರೆ. ಖರ್ಚು ಮಾಡಲಿಕ್ಕೆ ಮಕ್ಕಳಿಗೆ ಬರಬೇಕಲ್ಲ ಅಂತ ಬಾಬಾ ಹೇಳ್ತಾರೆ. ಖರ್ಚು ಮಾಡಿ ಅದರಿಂದ ಪಡಿಬೇಕಾದ ಲಾಭದಿಂದಲೂ ಕೂಡ ಮಕ್ಕಳು ವಂಚಿತರಾಗಿಬಿಟ್ಟಿದ್ದಾರೆ. ऐसे सब प्राप्तियाँ व खजाने सबके पास है, लेकिन कार्य में लगाने की विधि नहीं आती है और समय पर ಯೂಸ್ करना नहीं आता है. ಹೀಗೆ ಮಕ್ಕಳ ಬಳಿಗೆ ಸರ್ವ ಪ್ರಕಾರದ ಖಜಾನೆಗಳ ಪ್ರಾಪ್ತಿ ಇದೆ, ಆದರೆ ಅದು ಸಂದರ್ಭಕ್ಕನುಸಾರವಾಗಿ ವಿಧಿವತ್ತಾಗಿ ಏನು ಉಪಯೋಗಿಸ್ಕೋಬೇಕೋ ಆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಅವರಿಗೆ ಬರುವುದಿಲ್ಲ. ಫಿರ್ कहते हैं मैं समझती थी कि यह करना चाहिए नहीं करना चाहिए, लेकिन उस समय भूल गया. ಮತ್ತೇನು ಹೇಳ್ತಾರೆ, ನಾನು ಇದನ್ನು ಮಾಡಬಾರ್ದು ಅಂತ ಅನಿಸಿತ್ತು, ನನಗೆ ಇದು ಹೀಗಿರಬೇಕು ಅಂತ ಅನಿಸಿತ್ತು ನನಗೆ, ಆದರೆ ಆ ಸಮಯದಲ್ಲಿ ನಂಗೆ ನೆನಪಾಗಲಿಲ್ಲ ಅಂತ ಹೇಳ್ತೇವೆ. अभी समझती हूँ कि ऐसा नहीं होना चाहिए. उस समय एक सेकेंड भी निकल गया तो सफलता की मंजिल पर पहुँच नहीं सकते, क्योंकि समय की ಗಾಡಿ ನಿಕಲ್ ಗೈ. ಈಗ ನಂಗೆ ಗೊತ್ತಿತ್ತು, ನಂಗೆ ಅರ್ಥ ಆಗಿತ್ತು, ನನಗೆ ಮಾಡ್ಲಿಕ್ಕೆ ಬರ್ತಿತ್ತು ಅಂತ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಆ ಸಂದರ್ಭ ಪರಿಸ್ಥಿತಿ ಕಳೆದ ಮೇಲೆ, ಆ ಸಂದರ್ಭ ಪರಿಸ್ಥಿತಿಯ ನಷ್ಟ ಹೊಂದಿದ ಮೇಲೆ ನನಗೆ ಗೊತ್ತಿತ್ತು, ನಾನು ಆ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಂಡಿಲ್ಲ ಅಂದರೆ ಪರಿಸ್ಥಿತಿ ಪಾಸ್ ಆಯ್ತಲ್ಲ, ಆ ಘಟನೆ ಘಟಿಸಿ ಹೋಯಿತು, ಅದರ ನಷ್ಟ ಅನುಭವಿಸಿ ಆಯಿತು, ದುಃಖ ಪಟ್ಟಾಯಿತು. ನಾನು ಆ ಕ್ಷಣದಲ್ಲೇ ನಾನೊಂದು ಸರಿಯಾಗಿ ನಾನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ನೀವು ಮತ್ತೆ ನೆನ್ಪು ಮಾಡಿಕೊಂಡ್ರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಮಯ ಅನುಸಾರವಾಗಿ ಟ್ರೈನ್ ಬಂತು ಹೋಯಿತು, ಈಗ ನಾವು ಸರಿಯಾಗಿ ತಲುಪಲಿಲ್ಲ ಅಂದರೆ ಟ್ರೈನ್ ಇದೆ ಅಂತಾಗ್ತಿದೆ. ಚಾಹೆ 1 ಸೆಕೆಂಡ್ ಲೇಟ್ ಕಿಯಾ, ಚಾಹೆ 1 ಗಂಟಾ ಲೇಟ್ ಕಿಯಾ, ಸಮಯ ನಿಕಲ್ತು ಗಯಾನ. 1 ನಿಮಿಷ ನಾನು ಬೇಗ ಬಂದಿದ್ರೆ ಟ್ರೈನ್ ಸಿಗ್ತಿತ್ತು, ಪಾಸ್ ಆಯಿತು ಟ್ರೈನು. ಹಾಗೆ 1 ನಿಮಿಷ ಲೇಟ್ ಬಂದದ್ದು ನೀವೇ, 1 ಗಂಟೆ ಲೇಟಾಗಿ ಬಂದದ್ದು ನೀವೇ, ಸಮಯ ಹೀಗೆ ಹೊರಟೋಯ್ತಲ್ಲ. और सब समय की गाड़ी निकल जाती है तो फिर स्वयं से दिल शिकस्त हो जाते और अप्रसन्न के संस्कार इमर्ज होते हैं. ಹೀಗೆ ಸಮಯಕ್ಕನುಸಾರವಾಗಿ ಟ್ರೈನ್ ಬಂತು ಹೋಯಿತು, ನಾವು ತಲುಪೋದು ಲೇಟ್ ಆಯಿತು. ಸ್ವಲ್ಪ ಇಲ್ಲಿ ಕರೆಕ್ಟ್ ಟೈಮಿಗೆ ಬರಬೇಕಂತೂ ಗೊತ್ತು, ಕರೆಕ್ಟ್ ಟೈಮಿಗೆ ಟ್ರೈನ್ ಇದೆ ಅಂತ ಗೊತ್ತು, ನಾನು ಆಲಸ್ಯದಲ್ಲಿ ಲೇಟ್ ಮಾಡಿದೆ, ಹಾಗಾಗಿ ನನಗೆ ಟ್ರೈನ್ ಮಿಸ್ ಆಯಿತು. ಅಯ್ಯೋ ಟ್ರೈನ್ ಮಿಸ್ ಆಗುತ್ತೆ ಅಂತ ಗೊತ್ತು, ಮಿಸ್ ಆಯಿತು ಅಂದ್ರೂ ಏನು ನಷ್ಟ ಆಗುತ್ತೆ ಅಂತಲೂ ಗೊತ್ತು, ಮಿಸ್ ಮಾಡ್ಕೊಂಡ್ವಿ, ಅಯ್ಯೋ ನನಗೆ ಮಿಸ್ ಆಯಿತು ಅಂತ ನೀವು ಬೇಸರ ಮಾಡಿಕೊಂಡ್ರಿ, ಅಪ್ರಸನ್ನರಾದ್ರಿ, ಅಪ್ರಸನ್ನತೆ ಸಂಸ್ಕಾರ ಕೂಡಲೇ ಅಲ್ಲಿ ಇಮರ್ಜ್ ಆಗಿಬಿಡ್ತು. तो मेरा भाग्य ऐसा है, मेरा ಡ್ರಾಮಾ ಮೇ ಪಾರ್ಟ್ ऐसा है. ಆಗ ಏನು ಮಾಡ್ಕೋತಯ್ಯೋ ನನ್ನ ಕರ್ಮನೇ ಹೀಗಿದೆ, ನನ್ನ ಭಾಗ್ಯನೇ ಹೀಗಿದೆ, ಡ್ರಾಮಾದಲ್ಲಿ ನನ್ನ ಪಾತ್ರನೇ ಹೀಗೆ, ಯಾವಾಗಲೂ ದುಃಖ ಭೋಗಿಸೋದೇ ನನ್ನ ಪಾರ್ಟ್ ಇದೆ ಅಂತ
ಆಗ ನಮ್ಮನ್ನೇ ಬೈಕೊಳ್ಳಿಕ್ಕೆ ಆರಂಭಿಸ್ತೇವೆ. पहले भी सुनाए था, स्व से अप्रसन्न रहने से मुख्य दो कारण होते हैं, एक दिल शिकस्त होना और दूसरा कारण होता है दूसरे की विशेषता भाग्य व पार्ट को देख ईर्ष्या उत्पन्न होना. ಹೀಗೆ ಮೊದಲು ಕೂಡ ಬಾಬಾ ತಿಳಿಸಿದ್ದಾರೆ, ಸ್ವಯಂನ ಜೊತೆಗೆ ಪ್ರಸನ್ನರಾಗದೇ ಇರಲಿಕ್ಕೆ ಎರಡು ಕಾರಣಗಳಿರ್ತವೆ. ಒಂದು, ನಾವೇ ಸಮಸ್ಯೆಗಳನ್ನು ಮಾಡಿಕೊಂಡು ಬೇಸರ ಮಾಡ್ಕೊಳ್ತೇವೆ. ಎರಡನೇದಾಗಿ, ಮತ್ತೊಬ್ಬರ ವಿಶೇಷತೆ ನೋಡಿದಾಗ, ಮತ್ತೊಬ್ಬರು ಚೆನ್ನಾಗಿ ಮುಂದುವರಿತಿದ್ದಾರೆ, ಸುಖವಾಗಿ ಖುಷಿಯಲ್ಲಿ ಇದ್ದಾರೆ ಅಂದಾಗ ಅವರ ಭಾಗ್ಯದ ಪಾರ್ಟ್ ನೋಡಿದಾಗ ಈರ್ಷ್ಯೆ ಬರ್ತದೆ. ಈರ್ಷ್ಯೆಯಿಂದಾಗಿಯೂ ಸಹ ಬೇಸರ ಬರ್ತದೆ. ಹಿಮ್ಮತ್ ಕಮ್ ಹೋತಿ, ಈರ್ಷಾ ಜಾದಾ ಹೋತಿ. ಅವರು ಮುಂದುವರಿತಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಅಂದಾಗ ಆಗ ನಂದು ಇಲ್ಲೇ ಹೀಗೆ ಇದೆ, ನಾನು ಇದೇ ಕಥೆಯಲ್ಲಿದ್ದೇನೆ, ನಾನು ಇದ್ದಲ್ಲೇ ಇದ್ದೇನೆ, ಈ ರೀತಿಯಾಗಿ ಮತ್ತೊಬ್ಬರನ್ನು ಟ್ಯಾಲಿ ಮಾಡಿಕೊಂಡು ಅವರ ಬಗ್ಗೆ ಈರ್ಷ್ಯೆ ಉತ್ಪನ್ನ ಆದಾಗ ತಮ್ಮ ಬಗ್ಗೆ ಅಧೈರ್ಯತೆಯ ಅನುಭವವನ್ನು ಮಾಡ್ತಾ ಅಲ್ಲಿ ಅಪ್ರಸನ್ನರಾಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೊಬ್ಬರ ವಿಶೇಷತೆಯನ್ನು ನೋಡಿ ನೀವು ಬೇಸರ ಮಾಡಿಕೊಂಡ್ರೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಈ ಪ್ರಸನ್ನತೆ ನೀವು ಎಂದೂ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈರ್ಷ್ಯೆ ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ಪ್ರಸನ್ನರಾಗಿರ್ಲಿಕ್ಕೆ ಬಿಡಲ್ಲ. ತುಂಬ ವೈಭವದ ಪ್ರೋಗ್ರಾಮ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ತುಂಬ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರೋಗ್ರಾಮ್ನಲ್ಲಿ ಆ ಒಂದು ಸಂದರ್ಭದಲ್ಲಿ. ಆದರೆ ನನ್ನ ಸ್ವಭಾವ ಈರ್ಷ್ಯೆದಾಗಿರೋದರಿಂದ ನನಗೆ ಖುಷಿ ಪಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರ ಸಂತೋಷ ನೋಡಿ, ಎಲ್ಲರ ಇಂಪ್ರೂವ್ಮೆಂಟ್ ನೋಡಿದಾಗ ನನ್ನ ಅವಸ್ಥೆಯನ್ನು ಟ್ಯಾಲಿ ಮಾಡ್ಕೊಂಡು ನಾನು ದುಃಖದಲ್ಲೇ ಆ ಒಂದು ಸಂದರ್ಭದಲ್ಲಿ ಆ ಪ್ರೋಗ್ರಾಮ್ನಲ್ಲಿ ನಾನು ಕೂತೆ. ನಾನು ಚಹರೆ ನೋಡಿದರೆ ಅನಿಸುತ್ತೆ ಇವರು ದುಃಖದಲ್ಲಿ ಇದ್ದಾರೆ ಅಂತ. ಯಾಕೆಂದರೆ ನನಗೆ ಆ ಒಂದು ಸಂದರ್ಭ ಖುಷಿ ಕೊಡ್ತಾ ಇಲ್ಲ. ಯಾಕೆಂದರೆ ನನ್ನ ಈರ್ಷ್ಯೆ ಸ್ವಭಾವ ನನ್ನನ್ನು ಸಂತೋಷ ಹಾಳು ಮಾಡ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಈ ಈರ್ಷ್ಯೆ ಸ್ವಭಾವದಿಂದಾಗಿ ಎಂಥ ಸಂತೋಷದ ಪರಿಸ್ಥಿತಿಯಲ್ಲಿ ಕೂಡ ನೀವು ದುಃಖದಲ್ಲೇ ಇರ್ತೀರಿ. ಹೀಗಾಗಿ ಬಾಬಾ ಹೇಳ್ತಿದ್ದಾರೆ, ಈ ಪ್ರಕಾರದ ಲೆಕ್ಕಾಚಾರವು ಕೂಡ ಬಾಬಾ ಹೇಳ್ತಿದ್ದಾರೆ ನಿಮ್ಮದಾಗಿರ್ಬೋದು. ತಾತ್ಮಂಕೋ ಇಚ್ಛಾ ಕಭಿ ಪೂರ್ಣ ನೈ ಹೋತಿ और इच्छाएं अच्छा बनने नहीं देती, इसलिए ಪ್ರಸನ್ನ नहीं रहते. ಇಂಥ ಆತ್ಮಗಳ ಇಚ್ಛೆ ಎಂದೂ ಪೂರ್ಣ ಆಗಲ್ಲ. ಈರ್ಷ್ಯೆಯಲ್ಲಿರುವ ಆತ್ಮಗಳ, ಈ ದುರ್ಗುಣದ ಬಲೆಯಲ್ಲಿರುವಂಥ ಆತ್ಮಗಳ ಇಚ್ಛೆ ಎಂದಿಗೂ ಪೂರ್ಣ ಆಗಲ್ಲ. ಇಚ್ಛೆ ಪೂರ್ಣ ಆಗದೇ ಇರುವುದರಿಂದ ಅವರು ಒಳ್ಳೆಯವರಾಗ್ಲಿಕ್ಕಂತೂ ಸಾಧ್ಯನೇ ಆಗಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರು ಎಂದಿಗೂ ಪ್ರಸನ್ನರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಸನ್ನ रहने के लिए सदा एक बात बुद्धि में रखो कि ड्रामा के नियम प्रमाण संगम युग पर हर एक ब्राह्मणात्मा को कोई ना कोई विशेषता मिली हुई है. ನಾವು ಪ್ರಸನ್ನರಾಗಿರ್ಲಿಕ್ಕಾಗಿ ಜ್ಞಾನದ ಮಾತು ನಮ್ಮ ಬುದ್ಧಿಯಲ್ಲಿ ನೆನ್ಪಿಟ್ಕೋಬೇಕು. ಡ್ರಾಮಾ ಏನು ಹೇಳ್ತದೆ, ಡ್ರಾಮಾದ ನಿಯಮ ಏನಿದೆ, ನಾವು ಸಂಗಮಯುಗದಲ್ಲಿ ಬ್ರಾಹ್ಮಣ ಆತ್ಮಗಳು, ನಾವು ಸಂಗಮಯುಗದ ಬ್ರಾಹ್ಮಣ ಆತ್ಮಗಳು ಒಂದಿಲ್ಲ ಒಂದು ಪ್ರಕಾರದ ವಿಶೇಷತೆಯನ್ನು ಹೊಂದಿದ್ದೇವೆ. ಒಂದಿಲ್ಲ ಒಂದು ಪ್ರಕಾರದ ವಿಶೇಷತೆ ಪ್ರತಿಯೊಂದು ಆತ್ಮದಲ್ಲಿದೆ. चाहे माला का लास्ट 16,000 वाला दाना हो, उसको भी कोई ना कोई विशेषता मिली हुई है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಫಲ ಮಾಲೆಯ ಲಾಸ್ಟ್ ಮಣೆ ಆಗಿರ್ಬೋದು, 16,000 ಸಂಖ್ಯೆದೇ ಮಣೆ ಆಗಿರ್ಬೋದು, ಕೊನೆಯ ಮಣೆನೇ ಆಗಿದ್ರು ಕೂಡ ಆ ಆತ್ಮದಲ್ಲಿನೂ ವಿಶೇಷತೆ ಎಂಬುದು ಇದ್ದೇ ಇರ್ತದೆ. उनसे भी आगे चलो, 9 लाख जो गाए जाते हैं उनमें भी कोई ना कोई विशेषता मिली हुई है. ಇನ್ನು ಕೊನೆಯ ಮಾಲೆ ಯಾವುದು, 9 ಲಕ್ಷದ ಮಾಲೆ, ಮತ್ತು ತ್ರೈತಾಯುಗದ ಅಂತ್ಯದ ಮಾಲೆ ಮತ್ತೊಂದಿದೆ. ಈ ಮಾಲೆಯಲ್ಲಿ ಕೂಡ ಬಾಬಾ ಹೇಳ್ತಾರೆ ಒಂದಿಲ್ಲ ಒಂದು ಪ್ರಕಾರದ ವಿಶೇಷತೆ ಹೊಂದಿದ ಆತ್ಮಗಳೇ ಇರ್ತವೆ. तो अपनी विशेषता को पहले पहचानो. अभी तो 9 लाख तक पहुँचे ही नहीं हो, तो ब्राह्मण जन्म के भाग्य की विशेषता को पहचानो और कार्य में लगाओ. ಈ ರೀತಿ ಬಾಬಾ ಹೇಳ್ತಾರೆ, ನಿಮ್ಮ ವಿಶೇಷತೆಯನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ನಂತರ ಬ್ರಾಹ್ಮಣ ಆತ್ಮಗಳ ವಿಶೇಷತೆ ಏನಿದೆ, ಭಾಗ್ಯ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಗಮನಿಸ್ಬೇಕು ನಾವು ಅವ್ರ ವಿಶೇಷತೆ ಏನಿದೆ ಅಂತ. ಅದನ್ನೇ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ, ವಿಶ್ವ ಸೇವೆಯ ಕಾರ್ಯದಲ್ಲಿ ತೊಡಗಿಸ್ಕೋಬೇಕು. सिर्फ दूसरों की विशेषता को देख करके दिल शिकस्त व ईर्ष्या में नहीं आओ. ಅವರ ವಿಶೇಷತೆಯನ್ನು ನೋಡಿದಾಗ
ಅಯ್ಯೋ ಅವರೇನು ಮಹಾ ಮಾಡ್ತಾರೆ ಬಿಡಿ, ಅವ್ರದ್ದೇನು ದೊಡ್ಡದು ಅಂತ ಈ ರೀತಿ ಅವರನ್ನು ತೆಗಳದೆ ಬೈಯದೆ ಅವ್ರ ವಿಶೇಷತೆ ಏನಿದೆ ಅದನ್ನು ಕಾರ್ಯದಲ್ಲಿ ಉಪಯೋಗಿಸ್ಕೊಳ್ಳೋದನ್ನು ಕಲಿದೆ. ಈರ್ಷ್ಯೆ ಮಾಡೋ ಬದಲಾಗಿ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ಅವ್ರ ವಿಶೇಷತೆ ಬಳಕೆ ಮಾಡಿರಿ. ಅಂದರೆ ಅವ್ರ ವಿಶೇಷತೆ ಏನಿರ್ತದೆ ಆ ಸೇವೆಯಲ್ಲಿ ಅವರನ್ನು ನಿರತ ಮಾಡಬೇಕು. लेकिन अपनी विशेषता को कार्य में लगाने से एक विशेषता फिर और विशेषताओं को लगाएगी. ಹೀಗೆ ಒಂದು ವಿಶೇಷತೆ ಮೂಲಕ ಕಾರ್ಯದಲ್ಲಿ ತೊಡಗಿದಾಗ ಅದರ ಹಿಂದೆ ಅನೇಕ ವಿಶೇಷತೆಗಳು ಆಟೋಮೆಟಿಕಲಿ ಉಪಯೋಗಕ್ಕೆ ಬರುತ್ತವೆ. तो एक के आगे बिंदी लगाते जाएंगे तो कितने हो जाएंगे, एक को बिंदी लगाओ तो 10 बन जाता और दूसरी बिंदी लगाओ तो 100 बन जाएगा, तीसरे लगाओ तो यह हिसाब तो आता है ना कि ಬಾಬಾ ಒಂದು ಲೆಕ್ಕ ಕಲಿಸ್ತಾ ಇದ್ದಾರೆ. ಈಗ ಒಂದೇ ವಿಶೇಷತೆ ಇದೆ ಅಂತ ತಿಳ್ಕೊಳ್ಳಿ, ಒಂದು ಸಂಖ್ಯೆ ಬರೀರಿ, ಅದರ ಬೆಲೆ ಒಂದೇ, ಅದರ ಮುಂದೆ 0 ಇಟ್ಟಾಗ ಅದು 10 ಆಯಿತು, ಹಿಂದೆ 0 ಇಟ್ಟರೆ ಬೆಲೆ ಇಲ್ಲ. ಒಂದರ ಮುಂದೆ ಒಂದೊಂದೇ 0 ಇಡ್ತಾ ಹೋದ ಹಾಗೆ 1 ಇಟ್ಟರೆ 10 ಆಯಿತು, ಮತ್ತೊಂದು 0 ಇಟ್ಟರೆ 100 ಆಯಿತು, ಮತ್ತೊಂದು 0 ಇಟ್ಟರೆ 1000 ಆಯಿತು, ಮತ್ತೊಂದು 0 ಇಟ್ಟರೆ 10,000 ಆಯಿತು, ಮತ್ತೊಂದು ಇಟ್ಟರೆ 1,00,000 ಆಯಿತು. ಒಂದಕ್ಕೆ ನೋಡಿ ಲಕ್ಷದವರೆಗೂ ಬೆಲೆ ಬೆಳೀತಾ ಹೋಯಿತು. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಮೊದಲು ಒಂದು ವಿಶೇಷತೆ ನಮ್ಮೊಳಗೇನಿದೆ ಅದು ಬಾಬಾನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾ ಹೋದ ಹಾಗೆ ಅಲ್ಲಿ ಸಂಘಟನೆಯಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರಕಾರದ ವಿಶೇಷತೆಗಳಿರ್ತವೆ. ಅವೆಲ್ಲ ಒಂದೊಂದು 0 ಇದ್ದಾಗೆ ನಮಗೆ ಸೇರ್ತಾ ಹೋಗ್ತವೆ, ಕಲಿತೇವೆ ನಾವು. ಇದರಿಂದ ನಾವು ಒಂದು ಆತ್ಮದ ಒಂದು ವಿಶೇಷತೆಯಿಂದ ಲಕ್ಷಾಂತರ ವಿಶೇಷತೆಗಳ ವಿಶೇಷದ ಗಣಿ ನಾವು ಆಗಿಬಿಡ್ತೇವೆ ಅಂತಾರೆ ಬಾಬಾ. ಈ ರೀತಿಯಾಗಿ ನೀವು ಲೆಕ್ಕ ಕಲ್ತಿದ್ದೀರಿ ತಾನೇ ಅಂತ ಬಾಬಾ ಕೇಳ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಜೈಸೆ देखो बाप तदा सदा भोली भंडारी का मिसाल देता है, महारथियों का नाम कभी आएगा लेकिन इनका नाम आता है जो विशेषता त्यो कार्य में लगाई. ಅದಕ್ಕೆ ಬಾಬಾ ವಿಶೇಷತೆಯನ್ನು ನೆನಪು ಮಾಡಿಸ್ತಿದ್ದಾರೆ. ನೋಡಿ, ಭೋಲಿ ದಾದಿ ತಮಗೆ ಗೊತ್ತಿದೆ, ಪಾಂಡವ ಭವನದ ಭಂಡಾರದ ಅಂದರೆ ಅಡುಗೆ ಮನೆಯ ಭಂಡಾರದ ಜವಾಬ್ದಾರಿಯನ್ನು ತಗೊಂಡು ಸೇವೆ ಮಾಡಲಿಕ್ಕೆ ಆರಂಭಿಸಿದರು ಭೋಲಿ ದಾದಿ. ಯಾವ ದಿನ ಯಜ್ಞಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು, ಒಂದು ಚಿಕ್ಕ ಮಗುವನ್ನು ಹೊತ್ಕೊಂಡು ಬಂದರು, ಯಜ್ಞಕ್ಕೆ ಸಮರ್ಪಣೆ ಆದರು. ಅವರು ಒಂದು ಚಿಕ್ಕ ಮಗು ಅಂದರೆ ಅವರ ಕೈಯಲ್ಲಿ 6 ತಿಂಗಳ ಒಂದು ಚಿಕ್ಕ ಮಗು ಇತ್ತು. ಮನೆಯವರೆಲ್ಲ ಅಡ್ಡಿ ಮಾಡಿದರು, ಯಾರು ಈ ಸೇವೆಗೆ ನೀವು ಹೋಗಬಾರ್ದು, ಧ್ಯಾನಕ್ಕೆ ಹೋಗಬಾರ್ದು. ಆದರೆ ಮಧ್ಯರಾತ್ರಿ ಎಲ್ಲ ಮಗು ಎತ್ಕೊಂಡವರು ಬಾಬಾನ ಯಜ್ಞಕ್ಕೆ ಓಡಿ ಬಂದರು. ಬಂದ ಮೇಲೆ ಎಂದು ವಾಪಸ್ ಅವರು ಲೌಕಿಕದ ಪತಿ ಮನೆ ಅಥವಾ ಲೌಕಿಕದ ಮಿತ್ರ ಸಂಬಂಧಿಕರ ಬಳಿಗೆ ಹೋಗಲಿಲ್ಲ. ಆ ಮಗುವನ್ನು ಕರ್ಕೊಂಡು ಅವ್ರು ಸಮರ್ಪಣೆ ಆದರು. ಈಗಲೂ ಅವ್ರ ಮಗಳು ಯಜ್ಞದಲ್ಲಿದ್ದಾರೆ. ಆದರೆ ಭೋಲಿ ದಾದಿ ಅವಾಗ ಯಜ್ಞಕ್ಕೆ ಸಮರ್ಪಿತರಾದರು. ಆ ದಿನ ಅವರು ಯಜ್ಞದ ಭೋಲಾ ಭಂಡಾರದಲ್ಲಿ ಸೇವೆ ಮಾಡಲಿಕ್ಕೆ ಹೆಜ್ಜೆ ಇಟ್ಟರು. ಕೊನೆಯವರೆಗೆ ಅವ್ಯಕ್ತ ಆಗೋರಿಗೆ, ಶರೀರ ಬಿಡೋವರೆಗೂ ಕೂಡ ಆ ಭೋಲಾ ಭಂಡಾರವನ್ನು ಬಹಳ ಪ್ರೀತಿಯಿಂದ, ಭಾವನೆಯಿಂದ, ಶ್ರದ್ಧೆ ಮತ್ತು ಜವಾಬ್ದಾರಿಯಿಂದ ಹೇಗೆ ನಿಭಾಯಿಸ್ತಿದ್ದಾರೆ ಅಂದರೆ, ಒಂದು ಕಾಳು ಒಂದು ಚೂರು ಯಾವುದು ವೇಸ್ಟ್ ಆಗದ ಹಾಗೆ, ಯಾವ ಕಾರ್ಯಕ್ರಮಕ್ಕೆ ಏನೆಲ್ಲ ಐಟಮ್ ಅಡುಗೆ ಆಗಬೇಕು, ಅಥವಾ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಬೆಳಗ್ಗೆ ಅಮೃತ ವೇಳೆನೇ ಅವ್ರು ಅಡುಗೆ ಮನೆಗೆ ಬಂದುಬಿಡೋರು. ಅಲ್ಲೇ ಕೂತವರು ಅವ್ರು ಮಧ್ಯಾಹ್ನ ರೆಸ್ಟಿಗೆ ಊಟಕ್ಕೆ ಹೋಗೋರು. ಊಟ ಮುಗಿಸ್ಕೊಂಡು ರೆಸ್ಟ್ರಿಗೆ ರೂಮಿಗೆ ಹೋದರೆ ಪುನಃ ವಾಪಸ್ ಅವ್ರು 3:30-4 ಗಂಟೆಗೆ ಭಂಡಾರಕ್ಕೆ ಬಂದರೆ ಅವರೆಲ್ಲ ರಾತ್ರಿ ಊಟ ಮುಗಿಸಿ ಬೆಳಗಿನ ಏನು ತಯಾರು ಮಾಡಬೇಕು ಅದನ್ನೆಲ್ಲ ಮಾಡಿಸಿ ರಾತ್ರಿ 10:30-11 ಗಂಟೆಗೆ ರೂಮಿಗೆ ಹೋಗೋರು. ಕ್ರಮೇಣ ಅವರಿಗೆ ಭಂಡಾರದಿಂದ ರೂಮಿಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಕೊನೆಗೆ ಅಡುಗೆ ಮನೆಯಲ್ಲಿ ಸೈಡಿಗೆ ಒಂದು ಕಾಟ್ ಹಾಕಿ ಕೊಟ್ಟರು, ಅಲ್ಲೇ ಮಲಗಿರ್ತಿದ್ರು. ನನಗೆ ಸುಸ್ತಾಗಿದೆ, ನನಗೆ ಮಾಡೋಕ್ಕಾಗಲ್ಲ, ಈ ಮಾತು ಎಂದೂ ಹೇಳಲಿಲ್ಲ. ಕೊನೆಯವರೆಗೂ ಕೂಡ ಅವರು ಭಂಡಾರವನ್ನು ಸಂಭಾಲನೆ ಮಾಡಿದರು. ಬಾಬಾ ಇವತ್ತು ಅಂಥ ಮಹಾನ್ ವಿಭೂತಿಗೆ, ಮಹಾನ್ ಆತ್ಮಕ್ಕೆ ಬಾಬಾ ಇವತ್ತು ನೆನ್ಪು ಮಾಡ್ತಿದ್ದಾರೆ. ಅದಕ್ಕೆ ಬಾಬಾವ್ರಿಗೆ ಭೋಲಿ ಅಂತ ಹೆಸರಿಟ್ಟರು. ಬಾಬಾ ಎಷ್ಟೊತ್ತಿ ಕರೋದೆ ಇಂಥದ್ದು ಮಾಡಬೇಕು, ಇಷ್ಟು ಜನ ಬರೋರಿದ್ದಾರೆ, ಆಯಿತು ಬಾಬಾ. ಹೀಗೆ ಆ ಭೋಲಿ ದಾದಿ ಉದಾಹರಣೆ ಬಾಬಾ ಹೇಳ್ತಿದ್ದಾರೆ. ನೋಡಿ, ಒಂದು ವಿಶೇಷತೆ ಏನಿತ್ತಂದರೆ ಅವ್ರಿಗೆ ಅಡುಗೆ ಮಾಡೋ ವಿಶೇಷತೆ ಅವರಲ್ಲಿತ್ತು. ಆ ವಿಶೇಷತೆ ಅವ್ರಿಗೆ ಅರ್ಥ ಆಗಿತ್ತು, ನನ್ನಲ್ಲಿ ಈ ವಿಶೇಷತೆ ಇದೆ. ಅದೇನ್ನೇ ಅವ್ರು ಆಯ್ಕೆ ಮಾಡಿಕೊಂಡ್ರು, ಭಂಡಾರ ಅಡುಗೆ ಮನೆ ಸಂಭಾಲನೆ ಮಾಡೋದನ್ನು.
ಆ ವಿಶೇಷತೆಯಿಂದಲೇ ಅವರು ವಿಶ್ವವಿಖ್ಯಾತಿ ಆದರು. ಸ್ಟೇಜಿಗೆ ಬರಲಿಲ್ಲ, ಕೋರ್ಸ್ ಮಾಡಲಿಲ್ಲ, ಭಾಷಣ ಮಾಡಲಿಲ್ಲ, ಎಲ್ಲೆಲ್ಲೋ ಪ್ರೋಗ್ರಾಮ್ಗಳಿಗೆ ತಿರುಗಲಿಲ್ಲ. ಆ ಭೋಲಾ ಭಂಡಾರವನ್ನು ಬಿಟ್ಟು ಹೊರಗೆ ಪಾಂಡವ ಭವನದ ಅಂಗಳಕ್ಕೂ ಕೂಡ ಬಂದಿರಲಿಲ್ಲ ಅವರು. ಎಲ್ಲೆಲ್ಲೋ ದೂರ ದೂರದಿಂದ ಮಿನಿಸ್ಟ್ರ್ಗಳ ಪ್ರೋಗ್ರಾಮ್ಗಳಾಗ್ತಿದ್ವು, ಅಥವಾ ಎಲ್ಲ ದಿಕ್ಕಿನಿಂದ ಬಾಬನ ಮಕ್ಕಳು ಬಾಬನ ಮಿಲನಕ್ಕೆ ಅಂತ ಹೋಗೋರಾದರೆ ಬಂದವರ ಅಡುಗೆ ವ್ಯವಸ್ಥೆಗಾಗಿ ಸದಾಕಾಲ ಅಡುಗೆ ಮನೆಯಲ್ಲಿ ಕೂತ್ಕೊಂಡಿರೋರು. ಅಲ್ಲಿ ಕೂತಲ್ಲೇ ಬಾಬನ ನೆನಪು ಮಾಡಿ, ಬಾಬನ ಅನುಭವ ಮಾಡಿ, ಬಾಬನ ಜೊತೆತನದ ಅನುಭವ ಮಾಡಿ, ಎಲ್ಲನೂ ಕೂಡ ಅಡುಗೆ ಮನೆಯಲ್ಲೇ ಅವರು ವಿಶ್ವದ ಮಾಲೀಕತನ ಪಡ್ಕೊಂಡ್ರು. ಅಡುಗೆ ಮನೆಯಲ್ಲಿ ವಿಶ್ವದ ಮಾಲೀಕತನ ಪಡ್ಕೊಂಡ್ರು. ಅದಕ್ಕೆ ಬಾಬಾ ಇಂತಿಂಥ ಮಹಾತ್ಮರನ್ನು ಕೂಡ ಕೆಲವೊಮ್ಮೆ ನಮ್ಮ ಮುಂದೆ ಉದಾಹರಣೆಗಿಡ್ತಾರೆ. ಹೀಗೆ ಭೋಲಿದಾದಿ ಬಾಬಾ ಹೇಳ್ತಿದ್ದಾರೆ, ಮಹಾರಥಿ ಆತ್ಮ ಕೇವಲ ಈ ಅಡುಗೆ ಕೆಲಸ ಏನು ಮಹಾ ಅಂತ ಹೇಳ್ಬೋದು. ಒಂದು 100 ಜನಕ್ಕೆ ಊಟ ಮಾಡಿಸಿ ಅವ್ರಿಗೆ ಸಮಾಧಾನ ಮಾಡಿಸ್ಬೇಕು ಅಂದರೆ ಅಷ್ಟೆಲ್ಲ ಅಡುಗೆ ಸ್ವಚ್ಛತೆ ಎಲ್ಲವೂ ಆಗಬೇಕಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಭೋಲಿದಾದಿ ಒಂದು ವಿಶೇಷತೆ ಇತ್ತು ನೋಡಿ ಯಜ್ಞದಲ್ಲಿ. ಅವರು ಎಷ್ಟೆಲ್ಲ ವಿಖ್ಯಾತಿ ಆದರು. ಮಾತು ಇಲ್ಲ, ತಪಸ್ವಿ ಮೂರ್ತಿ ಆಗಿದ್ದು ಅಡುಗೆ ಮಾಡ್ತಿದ್ರು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಜೋ ವಿಶೇಷತೆ ಕಾರ್ಯ ಮೇಲೆ ಲಗಾಯಿ, ಅವರಲ್ಲಿ ಏನು ವಿಶೇಷತೆ ಇತ್ತು ಅದನ್ನು ಅವರು ವಿಶ್ವ ಸೇವೆಯಲ್ಲಿ ತೊಡಗಿಸಿದರು. चाहे भंडारा भी संभालती है लेकिन विशेषता को कार्य में लगाने से विशेष आत्मा के मिसाल गाई जाती हैं. ಹೀಗೆ ಭಂಡಾರ ಸಂಭಾಲನೆ ಮಾಡೋದಂದರೆ ಅಡುಗೆ ಮನೆ ಸಂಭಾಲನೆ ಮಾಡೋದು. ಈ ಒಂದು ವಿಶೇಷತೆ ಅವರಲ್ಲಿ ಇದ್ದ ಕಾರಣ ಆ ವಿಶೇಷತೆಯನ್ನೇ ಬಳಕೆ ಮಾಡಿಕೊಂಡ್ರು ವಿಶ್ವ ಸೇವೆಗೆ. ಕೇವಲ ಜ್ಞಾನ ಕೋರ್ಸ್ ಮಾಡೋದು ಹೇಳೋದು ಮಾತ್ರ ಸೇವೆ ಅಲ್ಲ. ಬಾಬಾ ಹೇಳ್ತಾರೆ, ಎಲ್ಲರಲ್ಲಿ ಏನೇನು ವಿಶೇಷತೆ ಇದೆ ಅದೆಲ್ಲ ವಿಶೇಷತೆ ಬಳಕೆಯಿಂದಲೇ ಭಾರತ ಸ್ವರ್ಗ ಆಗ್ತಾ ಇರೋದು. सभी मधुबन का वर्णन करते हो तो दादियों की भी बातें सुनाएंगे तो भोली की भी सुनाएंगे. ಹೀಗೆ ಮಧುಬನದ ವರ್ಣನೆಯನ್ನು ಮಾಡ್ತೇವೆ. ಯಾರು ಫಸ್ಟ್ ಟೈಮ್ ಮಧುಬನ್ ನೋಡಿ ಬಂದಿರ್ತಾರೆ, ಮಧುಬನ ಹೀಗೆ ಹೀಗೆ. ಆ ಮಧುಬನದ ಶಿಖರದಂತೆ ಇರುವಂಥವ್ರು ದಾದಿಯರು. ಆ ದಾದಿಯರಲ್ಲಿ ವಿಶೇಷ ದಾದಿ ಅಂದರೆ ಭೋಲಿ ದಾದಿ. ಎಲ್ಲರ ಹೊಟ್ಟೆ ತುಂಬಿಸ್ತಾರಲ್ಲ ಅವರು. ಊಟದಲ್ಲಿ ತೃಪ್ತಿ ಪಡಿಸ್ತಾರೆ, ಜ್ಞಾನದಲ್ಲಿ ತೃಪ್ತಿ ಪಡಿಸೋರಿದ್ದಾರೆ, ಯೋಗದಲ್ಲಿ ತೃಪ್ತಿ ಪಡಿಸೋರಿದ್ದಾರೆ ಅಲ್ವಾ. ಇಷ್ಟೆಲ್ಲ ಅನೇಕ ಪ್ರಕಾರದ ವಿಶೇಷತೆ ಹೊಂದಿದ ಅನೇಕ ದಾದಿಯರು ಮಧುಬನದಲ್ಲಿದ್ದಾರೆ. ಅದರಲ್ಲಿ ಭೋಲಿ ದಾದಿ ವಿಶೇಷ. ಭಾಷಣ तो नहीं करती लेकिन विशेषता को कार्य में लगाने से ಸ್ವಯಂ ಬಿ ವಿಶೇಷ ಬನ್ ಗೈ. ಎಂದು ಭಾಷಣ ಮಾಡಲಿಕ್ಕೆ ಸ್ಟೇಜಿಗೆ ಬರಲಿಲ್ಲ. ಅಲ್ಲೆಲ್ಲ ತುಂಬ ಸಂಸ್ಕೃತಿ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀತಾ ಇದೆ, ಸ್ಟೇಜಲ್ಲಿ ಹೋಗಿ ನೋಡೋಣ ಅಂತಲೂ ಕೂಡ ಎಂದಿಗೂ ಸ್ಟೇಜ್ ಹತ್ತಲಿಲ್ಲ ಭೋಲಿ ದಾದಿ. ಅಡುಗೆ ಮನೆಯಲ್ಲಿ ಕೆಲವರಿ ಸೇವಾಧಾರಿ ಅಣ್ಣಂದರು ಲೇಟಾಗಿ ಊಟಕ್ಕೆ ಬಂದರು, ಎಲ್ಲ ಊಟ ಖಾಲಿ ಆಗಿದೆ ಅಂದ್ರೂ ಅಲ್ಲಿ ಏನೇನು ಇರ್ತದೆ ಅದನ್ನು ಹುಡುಕಿ ಅವ್ರಿಗೆ ಹೊಟ್ಟೆ ತುಂಬಿಸೋರು. ಭೋಲಿ ದಾದಿ ಅಂದರೆ ಮಧುಬನದ ಸಮರ್ಪಿತ ಅಣ್ಣಂದರಿಗೆ ಒಂಥರ ತಾಯಿ ಇದ್ದ ಹಾಗೆ. ಇಲ್ಲ ಪಲ್ಯ ಎಲ್ಲ ಖಾಲಿ ಆಗಿದೆ, ಪದಾರ್ಥ ಏನಿಲ್ಲ, ಬರೀ ಚಪಾತಿ ಇದೆ, ಕೇವಲ ಅನ್ನ ಇದೆ. ದಾದಿ ಆ ಕೂಡಲೇ ಪಟ್ ಅಂತ ಹೆಚ್ಕೊಂಡು ಅವ್ರಿಗೆ ಅರ್ಜೆಂಟಿಗೆ ಒಂದು ಪಲ್ಯ ಮಾಡಿಕೊಡು. ಏನಿಲ್ಲ ಬೇಡ ದಾದಿ, ನಾನು ಹೋಗ್ತೇವೆ ಉಪವಾಸ, ಹಾಗೆ ಮಲಗ್ತೇವೆ, ಹಸಿವೇನಿಲ್ಲ. ಎಂದಿಗೂ ಆ ರೀತಿ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾವುದಿಲ್ಲ ಅಂದರೆ ಒಂದಿಷ್ಟು ಚಪಾತಿಗೆ ಒಂದಿಷ್ಟು ಬೆಣ್ಣೆ ಹಚ್ಚಿ ತಿನ್ನಿಷ್ಟು ತಿಂದ್ಕೊಂಡು ಹೋಗಿ ಅಂತ. ಈ ರೀತಿಯಾಗಿ ಯಜ್ಞ ಸಂಭಾಲನೆ ಮಾಡುವಂಥ ಒಂದು ವಿಶೇಷತೆ ಭೋಲಿ ದಾದಿಯಲ್ಲಿ ಹೇಗಿತ್ತು ಅಂದರೆ, ಅವ್ರು ಸ್ಟೇಜ್ ಹತ್ತಿ ಭಾಷಣ ಮಾಡಿ ವಿಖ್ಯಾತಿ ಆಗಲಿಲ್ಲ. ಎಲ್ಲರಿಗೂ ಪ್ರಸಾದದಿಂದ ತೃಪ್ತಿಪಡಿಸೋದರ ಮೂಲಕ ವಿಖ್ಯಾತಿ ಆದರು. ಹೀಗೆ ಬಾಬಾ ಹೇಳ್ತಾರೆ, ಇಂಥ ವಿಶೇಷತೆ ಹೊಂದಿದಂಥ ಭೋಲಿ ದಾದಿ ಬಾಬಾ ಭಗವಂತನ ನೋಡಿ ಅವರನ್ನು ವರ್ಣಿಸ್ತಾ ಇದ್ದಾರೆ. ದೂಸರೆ ಬಿ ವಿಶೇಷ ನಜರ್ ಸೆ ದೇಖ್ತೆ. ಅಲ್ಲಿ ಯಾರಾದರೂ ಅಡುಗೆ ಮನೆ ನೋಡ್ಲಿಕ್ಕಂತ ಹೋದಾಗ ಭೋಲಿ ದಾದಿ ಒಂದು ಸೂರ್ಯನ ತೇಜಸ್ಸು ಹೊಂದಿದವರು. ಅವರು ಅಲ್ಲಿ ಕೂತಿರ್ತಿದ್ರು ಚೇರಲ್ಲಿ. ಭೋಲಿ ದಾದಿ ಅವ್ರ ಕಣ್ಣು, ಅವ್ರ ಚಹರೆ ಅಂದರೆ ಸೂರ್ಯನ ನೋಡಿದಷ್ಟು ಪ್ರಕಾಶ ಅವರ ಚಹರೆಯಲ್ಲಿತ್ತು. ಯಾರಿಗಾದರೂ ಕೂಡ ಅವ್ರು ನೋಡ್ತಿದ್ದ ಹಾಗೆ ಒಂದು ಆನಂದ ಬಾಷ್ಪ ಬರ್ತಿತ್ತು. ಅವ್ರಿಗೆ ಹೋಗಿ ಅವರಿಗೆ ಕೆಲವರು ಭಕ್ತರಾದರೆ ಕಾಲಿಗೆ ಬೀಳೋದೆಲ್ಲನೂ ಮಾಡ್ತಿದ್ರು. ಭೋಲಿ ದಾದಿಗೆ ಏನು ಅದರ ಬಗ್ಗೆ ರಿಯಾಕ್ಷನ್ ಇಲ್ಲ, ಏಕ್ದಮ್ ಸೈಲೆಂಟ್ ಇರ್ತದೆ. ಹೀಗೆ ಬಾಬಾ ಹೇಳ್ತಾರೆ ನೋಡಿ, ಅಂಥ ವಿಶೇಷತೆ ಇದ್ದಂತಹ ಭೋಲಿ ದಾದಿ ವಿಶ್ವದ ಸೇವೆಯಲ್ಲಿ ತೊಡ್ಕೊಂಡ್ರು. ವಿಶೇಷ ಆತ್ಮ ಅಂತಲೇ ಅವರನ್ನು ನೋಡಬೇಕು ಅಂದರೆ ಹೇಗೆ ಬಾಬಾ ನೋಡೋಕ್ಕೆ ಅನೇಕ ದಿಕ್ಕಿನಿಂದ ಮಧುಬನಕ್ಕೆ ಹೋಗ್ತಾರೆ. ಮಧುಬನಕ್ಕೆ ಹೋದವರು ಭೋಲಿ ದಾದಿ ನೋಡಿ, ಭೋಲಿ ದಾದಿ ಇದ್ದ ಸ್ಥಳ
ಈ ಕೂತ್ಕೊಳ್ಳೋ ಸ್ಥಳ ಭಂಡಾರ, ಅಡುಗೆ ಮನೆ, ಅಲ್ಲಿಗೆ ಎಲ್ಲರೂ ಹೋಗೋರು. ಭೋಲಿ ದಾದಿ ಅಲ್ಲಿದ್ದಾರೆ ಅಂದರೆ ಅಡುಗೆ ಮನೆ ಅಂದರೆ ಭೋಲಿ ದಾದಿ ಅಂತಲೇ ಆಗಿತ್ತು. तो दूसरे भी ವಿಶೇಷ ನಜರ್ ಸೆ ದೇಖ್ತೆ, ಅವರನ್ನು ನೋಡುವಾಗಲೇ ಆ ದೃಷ್ಟಿ, ಆ ಭಾವನೆನೇ ಒಂದು ದಯಾ ಅಂದರೆ ಗೌರವ ಭಾವನೆ, ಅವರನ್ನು ನಮಸ್ಕರಿಸಬೇಕು ಅನ್ನೋಷ್ಟು ಭಾವನೆ ಬರ್ತಿತ್ತು. तो ಪ್ರಸನ್ನ रहने के लिए क्या करेंगे, ಈ ಪ್ರಕಾರದ ಸೇವೆಯೊಳಗೆ ಭೋಲಿ ದಾದಿ ಚಹರೆ ಪ್ರಸನ್ನ ಚಿತ್ತತೆಯಲ್ಲಿ ಹೊಳಿತಿತ್ತು. ಹಾಗೆ ಬಾಬಾ ಕೇಳ್ತಿದ್ದಾರೆ, ಪ್ರಸನ್ನರಾಗಿರಬೇಕು ಅಂದರೆ ಈಗೇನು ಅರ್ಥ ಆಯಿತು, ಯಾಕೆ ಅವರು ಉದಾಹರಣೆ ಕೊಟ್ಟರು, ತಮ್ಮ ವಿಶೇಷತೆಯ ಬಳಕೆಯಿಂದಾಗಿ ಪ್ರಸನ್ನತೆಯಲ್ಲಿತ್ತು. तो विशेषता को कार्य में लगाओ तो वृद्धि को हो जाएगी और सब सर्व आ जाएंगे, तो प्रसन्न हो जाएंगे और प्रसन्नता का आधार है संपन्नता. ಹೀಗೆ ನಿಮ್ಮ ವಿಶೇಷತೆಯನ್ನು ಕಾರ್ಯದಲ್ಲಿ ಬಳಕೆ ಮಾಡುತ್ತಾ ಪ್ರಸನ್ನರಾಗಿರಿ, ವೃದ್ಧಿ ಆಗ್ತಾ ಹೋಗುತ್ತೆ ಆ ವಿಶೇಷತೆ, ಅದರಿಂದ ಸಂಪನ್ನತೆಯನ್ನು ಪಡಿತಾ ನೀವು ಪ್ರಸನ್ನತೆಗೆ ಆಧಾರನೇ ಏನಾಗಿದೆ ಸಂಪನ್ನತೆ. ನಿಮ್ಮೊಳಗೇನಿದೆ, ನಿಮ್ಮ ವಿಶೇಷತೆ ಗುಣನೋ ಶಕ್ತಿಯೋ ಅಥವಾ ನಿಮ್ಮ ವಿಶೇಷತೆ ಎಂಬುದೇನಿದೆ ಅದನ್ನೇ ನಾವೇನು ಮಾಡಬೇಕು, ವಿಶ್ವ ಕಾರ್ಯದಲ್ಲಿ ಬಾಬನ ಸೇವೆಯಲ್ಲಿ ತೊಡಗಿಸ್ಕೋಬೇಕು. जो स्व से प्रसन्न रहते वो औरों से भी प्रसन्न रहेंगे, ಸೇವಾ में भी प्रसन्न रहेंगे. ಹೀಗೆ ನೋಡಿ, ಕೆಲವರಲ್ಲಿ ಅಡುಗೆ ಮಾಡುವ ಒಳ್ಳೆಯ ವಿಶೇಷತೆ ಅಂದರೆ ಆ ಗುಣ ಇರುತ್ತದೆ, ಕೆಲವರಿಗೆ ಡೆಕೋರೇಷನ್ ಮಾಡುವ ಒಂದು ಕಲೆ ಇರುತ್ತೆ, ಕೆಲವರಿಗೆ ಸಂಗೀತದ ಕಲೆ, ಅಥವಾ ಇನ್ನೂ ಕೆಲವರಿಗೆ ಕ್ಲೀನ್ ಮಾಡೋ ಕಲೆ ಇರ್ತದೆ, ಕೆಲವ್ರಿಗೆ ಮಾತನಾಡೋ ಕಲೆ ಇರ್ತದೆ. ಅಂದರೆ ವಿಶೇಷತೆ ಯಾರಲ್ಲಿ ಯಾವ್ಯಾವ ಪ್ರಕಾರದ ವಿಶೇಷತೆ ಇದೆ ಆ ಬಳಕೆ ಮಾಡಿ ಈಗ ವಿಶ್ವ ಸೇವೆಗೆ ನಾವು ತೊಡಗಬೇಕಾಗಿದೆ. ಆ ಬಳಕೆ ಮೂಲಕವೇ ನಾವು ಪ್ರಸನ್ನರಾಗಿರಬೇಕು. ಅವರಿಗೆ ಆ ಸೇವೆ ಯಾಕೆ, ನನಗೆ ಈ ಸೇವೆ ಯಾಕೆ, ಈ ರೀತಿ ತಾರತಮ್ಯದ ಇಲ್ಲಿ ರಿಸಲ್ಟು ಅಥವಾ ವಿಷಯ ಇಲ್ಲ. ಯಾರಲ್ಲಿ ಏನು ವಿಶೇಷತೆ ಇದೆ ಅವರಿಗೆ ಅದೇ ವಿಶೇಷತೆಯ ಸೇವೆಯನ್ನು ಮಾಡಿಸ್ಬೇಕಾಗಿದೆ. ಈ ಒಂದು ಘಟನೆಯ ಬಗ್ಗೆ, ಈ ಒಂದು ವಿಶೇಷತೆಯ ಬಗ್ಗೆ ಬಾಬಾ ಪ್ರಾಕ್ಟಿಕಲಿ ಆದ ಒಂದು ಘಟನೆಯನ್ನು ಬಾಬಾ ನೆನ್ಪು ಮಾಡಿಸಿದ್ರಲ್ಲ, ಭೋಲಿ ದಾದಿ ಒಂದು ಉದಾಹರಣೆ ಇಟ್ಟು. ಹಾಗೆ ಬೆಂಗಳೂರಿನಲ್ಲಿ ಈ ಒಂದು ವಿಶೇಷತೆಯ ಬಗ್ಗೆ ಒಂದು ಪ್ರಾಕ್ಟಿಕಲಿ ಆದ ಘಟನೆ. ಅಲ್ಲೊಬ್ಬ ಅಣ್ಣ, ಆಗೆಲ್ಲ ದಾದಿಯವ್ರಿಗೆ ಬಾಬಾ ಅನೇಕ ದಿಕ್ಕಿನಲ್ಲಿ ಸೇವೆ ಕಳಿಸ್ತಾ ಇದ್ರು. ಹೀಗೊಂದು ದೊಡ್ಡ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಗಿನ ಕಾಲದಲ್ಲಿ ಈಗಿನ ಹಾಗೆ ಗ್ಯಾಸ್ ಮೇಲೆ ಕರೆಂಟ್ ಮೇಲೆ ಅಡುಗೆ ಏನಿರ್ತಿರಲಿಲ್ಲ. 60-70 ವರ್ಷದ ಹಿಂದಿನ ಘಟನೆ. ಒಬ್ಬ ಅಣ್ಣ ಗೌರ್ಮೆಂಟ್ ಜಾಬಲ್ಲಿದ್ದರು. ಅವ್ರ ಹೆಸರು ನೆನಪಿಲ್ಲ ನನಗೆ, ಘಟನೆ ನೆನಪಿದೆ. ಅಲ್ಲಿ ಬೆಳಗ್ಗೆ ಎದ್ದು ಅಮೃತ ವೇಳೆ ಆದಮೇಲೆ ಎಲ್ಲ ಬಾಬನ ಮಕ್ಕಳು ಮಾತೆಯರು ತರಕಾರಿ ಹೆಚ್ಚೋದು, ದಿನಸಿ ಕ್ಲೀನ್ ಮಾಡೋರು, ಅಡುಗೆ ಮಾಡಲಿಕ್ಕಾಗಿ ಯಾರಿದ್ರು ಅವ್ರ ಅಡುಗೆಗೆ ತಮ್ಮ ಒಲೆಗಳನ್ನು ರೆಡಿ ಮಾಡ್ಕೊಳ್ಳೋದು. ಹಾಗೆ ಈ ಅಣ್ಣನಿಗೆ ಹಗಲು ಡ್ಯೂಟಿ ಮಾಡಿ ಆದಮೇಲೆ ರಾತ್ರಿ ನೈಟ್ ಡ್ಯೂಟಿ ಬಾಬಾ ಅವರಿಗೆ, ದಾದಿಯವರವರಿಗೆ ಕಾವಲು ಡ್ಯೂಟಿಯನ್ನು ಕೊಟ್ಟಿದ್ದರು. ಮತ್ತು ಇನ್ನು ಕೆಲವರಿಗೆ ಕಟ್ಟಿಗೆ ಹೊಡೆಯೋ ಡ್ಯೂಟಿಯನ್ನು ಕೊಟ್ಟಿದ್ದರು. ಅವರಿಗೊಂದು ಪ್ರಶ್ನೆ ಏನು ಬಂತು, ನಾವೆಲ್ಲರೂ ಒಂದೊಂದು ಪ್ರಕಾರದ ಪರಿಶ್ರಮ ಮಾಡ್ತಿದ್ದೇವೆ. ತರಕಾರಿ ಹೆಚ್ಚೋರು, ಅಡುಗೆ ಮಾಡೋರು, ದಿನಸಿ ಕ್ಲೀನ್ ಮಾಡೋರು, ಕೆಲವರು ಡೆಕೋರೇಷನ್ ಮಾಡೋರು, ಊಟ ಬಡಿಸೋರು, ಕ್ಲೀನ್ ಮಾಡೋರು, ಪಾತ್ರೆ ತೊಳೆಯೋರು, ಎಲ್ಲ ಬೇರೆ ಬೇರೆಯೇ. ಅಡುಗೆ ಕಟ್ಟಿಗೆ ಹೊಡೆಯೋರು, ನನಗೆ ರಾತ್ರಿ ಕಾವಲು ಡ್ಯೂಟಿ. ಇವರಿಗೆ ಒಂದು ಈರ್ಷ್ಯೆ ಸಂಸ್ಕಾರದ ಕಾರಣ ಅವರಿಗೆ ಪ್ರಶ್ನೆ ಏನು ಬಂತು, ಎಲ್ಲರೂ ನಾವು ಶ್ರಮ ಪಡ್ತಿದ್ದೇವೆ, ಇವರು ದಾದಿಯರು ಮಾತ್ರ ಸ್ಟೇಜಲ್ಲಿ ಆರಾಮಾಗಿ ಚಂದ ಭಾಷಣ ಮಾಡಿ ಇವರು ಪ್ರಸಿದ್ಧಿ ಆಗ್ತಾ ಇದ್ದಾರೆ, ದಾದಿಯವರಿಗೆ ಎಲ್ಲರ ಆಡಿಯನ್ಸು ಹೊಗಳುತ್ತಾ ಇದ್ದಾರೆ, ಅವ್ರ ಹಿಂದೆ ನಾವೆಲ್ಲ ಪರಿಶ್ರಮ ಮಾಡ್ತಿದ್ದೇವೆ. ಈ ಥರ ಈರ್ಷ್ಯೆ ಬಂತು. ಬಾಬನ ಹತ್ರನೇ ಹೇಳ್ತಾ ಇದ್ದಾರೆ ಅವ್ರು, ಈರ್ಷೆಯಿಂದಲೇ ಬಾಬನ ಹತ್ರ ಹೇಳ್ತಾರೆ, ಬಾಬಾ ನಾನು ಹಗಲಿಡೀ ಡ್ಯೂಟಿ ಮಾಡಿ ಬರ್ತೇನೆ, ಮತ್ತು ರಾತ್ರಿ ಎಲ್ಲ ನಾನು ಕಾವಲು ಕಾಯ್ತೇನೆ, ನಂದು ಇದೇ ಪಾರ್ಟ, ನಾನು ರಾತ್ರಿ ಕಾವಲು ಕಾಯ್ದು ನನ್ನ ಪಾರ್ಟ, ನಾನು ಯಾವಾಗ ಸ್ಟೇಜಿಗೆ ಭಾಷಣ ಮಾಡೋಕ್ಕೆ ಹೋಗಲಿ. ಹೀಗೆ ಪ್ರಶ್ನೆ. ಅವರು ಬಾಬನ ಜೊತೆಗೆ ಮಾತಾಡೋ ತುಂಬ ಒಂದು ವಿಶೇಷತೆ ಅವಣ್ಣನಲ್ಲಿತ್ತು. ಬಾಬಾ ನನ್ನ ತುಂಬ ಹತ್ತಿರದ ಸಂಬಂಧದಲ್ಲಿದ್ರೂ ಈರ್ಷ್ಯೆ ಸ್ವಭಾವ ಇತ್ತು ಅವ್ರಿಗೆ. ಹಾಗೆ ಬಾಬನ ಹತ್ರ ಈರ್ಷ್ಯದಿಂದಾಗಿ ಹೇಳ್ತಾ ಇರುವಾಗ ಬಾಬನ ಸಾಕ್ಷಾತ್ಕಾರ ಅವರಿಗಾಯಿತು. ಬಾಬಾ ಹೇಳಿದರು, ಹೌದಾ ಮಗು, ನಿನಗೂ ಸ್ಟೇಜಿಗೆ ಹೋಗ್ಬೇಕಾ, ಸರಿ ಕಳಿಸೋಣ, ಈಗ ಒಂದು ಸೇವೆ ಮಾಡು, ನಾನು ಹೇಳಿದ ಹಾಗೆ ನೀನೊಂದು ಸೇವೆ ಮಾಡಬೇಕು. ಆಯಿತು ಬಾಬಾ, ಏನು ಮಾಡಬೇಕು? ನಾಳೆ ಬೆಳಗ್ಗೆ ಎದ್ದ ಮೇಲೆ
ಎಲ್ಲರಿಗೊಂದು ಪ್ರಶ್ನೆ ಮಾಡ್ಕೊಂಡು ಬರಬೇಕು. ಏನು ಪ್ರಶ್ನೆ ಮಾಡ್ಕೊಂಡು ಬರಬೇಕು ಅಂತಂದರೆ, ಅವರಿಗೆಲ್ಲರಿಗೆ ಹೇಳಬೇಕು, ನೀನು ವಿಶೇಷ ಆತ್ಮ ಆಗಿದ್ದಿ, ನೀನು ವಿಶೇಷ ಆತ್ಮ ಆಗಿದ್ದಿ ಅಂತ. ಎಲ್ಲರ ಹತ್ರ ನೀನು ಎಲ್ಲ ತರಕಾರಿ ಹೆಚ್ಚಲಿ ಕೂತಿದ್ದಾರೆ ಅವರೆಲ್ಲರ ಹತ್ರ ಹೋಗಿ ಒಬ್ಬೊಬ್ರಿಗೆ ಹೇಳಬೇಕು, ನೀನು ವಿಶೇಷ ಆತ್ಮ, ನೀನು ವಿಶೇಷ ಆತ್ಮ. ಹಾಗೆ ಅಡುಗೆ ಮಾಡೋರ ಹತ್ರನೂ ಹೋಗಿ ಹೇಳಬೇಕು, ನೀನು ವಿಶೇಷ ಆತ್ಮ. ಒಬ್ಬೊಬ್ರಿಗೂ ನೀನು ಹೇಳ್ತಾ ಬಾ ಅಂತ ಹೇಳಿದರು. ಅದಕ್ಕೆ ಅಣ್ಣನಿಗೆ ಆ ಪ್ರಶ್ನೆ ಬಾಬಾ ಯಾಕೆ ಹೇಳಿದ್ದಾರೆ ಅಂತ ಅರ್ಥ ಆಗಲಿಲ್ಲ. ಬಾಬಾ ಆದೇಶ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಆಯಿತು ಅಂತ ಒಪ್ಪಿಕೊಂಡು ಬೆಳಗಾದ್ಮೇಲೆ ಅಮೃತ ವೇಳೆ ಯೋಗ ಆಯಿತು. ಮುಗಿಸ್ಕೊಂಡು ತರಕಾರಿ ಹೆಚ್ಚಲಿಕ್ಕೆ ಕೂತಿರೋ ಮಾತೆಯರ ಹತ್ರ ಹೋದರು. ಅಕ್ಕವ್ರೆ, ನೀವು ವಿಶೇಷ ಆತ್ಮ ಆಗಿದ್ದೀರಾ. ಒಬ್ಬೊಬ್ಬರಿಗೂ ಹೇಳ್ತಾ ಇದ್ದರು. ಆಗ ಅವರಿಗೆಲ್ಲರಿಗೂ ಅವರನ್ನು ನೋಡುವಾಗ ಪ್ರಶ್ನೆ ಏನು ಬಂತು, ಇವತ್ತು ಈ ಅಣ್ಣ ಯಾಕೆ ನಮಗೆ ಈ ಒಂದು ವಿಶೇಷತೆ ನೆನ್ಪು ಮಾಡಿಸ್ತಿದ್ದಾರೆ ಅಂದರೆ, ಇವರಿಗೆ ಬಾಬಾನೇ ಹೇಳಿರ್ಬೋದು. ಯಾಕೆಂದ್ರೆ ಅವ್ರು ಬಾಬನ ಜೊತೆಗೆ ತುಂಬ ನಿಕಟ ಸಂಪರ್ಕ ಹೊಂದಿದ ವಿಶೇಷಾತ್ಮ ಅಂತೆಲ್ಲರಿಗೂ ಗೊತ್ತಿತ್ತು. ಹೀಗಾಗಿ ಬಾಬಾನೇ ಅವ್ರಿಗೇನೋ ಹೇಳಿರ್ಬೋದು. ಅದಕ್ಕೆ ಇವರು ಕೇಳ್ತಿದ್ದಾರೆ, ಹೌದು ಅಣ್ಣರೇ, ನಾನು ವಿಶೇಷಾತ್ಮ. ಯಾಕೆಂದ್ರೆ ನನಗೆ ತರಕಾರಿ ಹೆಚ್ಚೋ ವಿಶೇಷತೆ ಇದೆ, ಅದಕ್ಕೆ ಬಾಬಾ ನನಗೆ ಈ ಕಾರ್ಯದಲ್ಲಿ ವಿಶೇಷಾತ್ಮ ಮಾಡಿದ್ದಾರೆ. ಹೀಗೆ ಒಬ್ಬೊಬ್ಬರಿಗೂ ಹೇಳ್ತಾ ಹೇಳ್ತಾ ಕಟ್ಟಿಗೆ ಒಡೆಯೋರ ಹತ್ರ ಹೋಗಿ ಹೇಳಿದರು, ಅಣ್ಣರೇ ನೀವು ವಿಶೇಷ ಆತ್ಮ ಆಗಿದ್ದೀರಿ. ಅದನ್ನು ಮುಗಿಸ್ಕೊಂಡು ಅಡುಗೆ ಮಾಡೋರ ಹತ್ರ ಹೋಗಿ ಹೇಳಿದರು. ಅವರು ಆ ಹಸಿ ಕಟ್ಟಿಗೆಯಲ್ಲಿ ಹೊಗೆಯಲ್ಲಿ ಕಣ್ಣೀರು ಸುರಿತಾ ಇದೆ. ಇವರು ಹೇಳ್ತಾ ಇದ್ದಾರೆ ಜೋರಾಗಿ, ಅಣ್ಣರೇ ನೀವು ವಿಶೇಷ ಆತ್ಮ. ಕಣ್ಣೀರು ಸುರಿತಾ ಇದೆ ಆ ಹೊಗೆಗೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಇವರು ಜೋರಾಗಿ ಹೇಳ್ತಾ ಇದ್ದಾರೆ, ಅಣ್ಣವರೇ ನೀವು ವಿಶೇಷ ಆತ್ಮ ಅಂತ. ಅವ್ರು ಕಣ್ಣು ಬಿಟ್ಟು ಅವ್ರನ್ನ ನೋಡೋಕ್ಕಾಗ್ತಿಲ್ಲ, ಯಾಕೆಂದರೆ ಹೊಗೆ ಕಣ್ಣು ಉರಿತಾ ಇದೆ, ಕಣ್ಣಲ್ಲಿ ನೀರು ಸುರಿತಾ ಇದೆ. ಇವರು ಮಾತ್ರ ನೀವು ವಿಶೇಷ ಆತ್ಮ ಅಣ್ಣವ್ರೆ ಅಂತ ಹೇಳ್ತಿದ್ದಾರೆ. ಆಗ ಅವ್ರಿಗೆ ಏನು ಅನಿಸಿರ್ಬೋದು, ಜ್ಞಾನ ಇದ್ರೂ ಆ ಸಂದರ್ಭದಲ್ಲಿ ವಿಶೇಷ ಆತ್ಮದ ಪ್ರಸನ್ನತೆ ಬೇಕಲ್ಲ. ಅವ್ರೇನು ಮಾತಾಡಲಿಲ್ಲ, ಎಲ್ಲರ ಹತ್ರನೇ ಹೇಳ್ತಾ ಹೇಳ್ತಾ ದಾದಿಯವ್ರ ಹತ್ರ ಹೋದರು. ದಾದಿಯವ್ರ ಹತ್ರ ಹೋದಾಗ, ದಾದಿ ನೀವೆಲ್ಲ ವಿಶೇಷ ಆತ್ಮಗಳು, ವಿಶೇಷ ಆತ್ಮಗಳು. ಹೌದಣ್ಣ, ನಾವೆಲ್ಲ ವಿಶೇಷ ಆತ್ಮಗಳೇ. ಹೀಗೆಲ್ಲ ಆದಮೇಲೆ ಅವ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡಿಕೊಂಡ್ರು, ನಾನು ಯಾವ ರೀತಿ ವಿಶೇಷ ಆತ್ಮ ಆಗಿದ್ದೇನೆ ಅಂದರೆ, ನಾನು ವಿಶೇಷ ಆತ್ಮ ಆಗಿರೋದು ಯಾವ ರೀತಿ, ಯಜ್ಞದ ಕಾವಲನ್ನು ಕಾಯ್ತಾ ಇದ್ದೇನೆ, ನಾ ವಿಶೇಷ ಆತ್ಮ ಆಗಿದ್ದೇನೆ. ಹೇಗೆ ಬಾಬಾ ಸೆಕೆಂಡ್ ಡೇ ಪುನಃ ಹೇಳಿದರು. ಅಂದರೆ ಬಾಬಾ ಎಲ್ಲರಿಗೂ ನಾನು ಕೇಳಿ ಬಂದೆ, ಸರಿ ಹಾಗಾದರೆ ರಿಸಲ್ಟ್ ಏನದರದ್ದು ಅಂದರೆ, ಯಾರಲ್ಲಿ ಯಾವ ವಿಶೇಷತೆ ಇದೆ ಆ ವಿಶೇಷತೆ ಸೇವೆ ಅವರಿಗೆ ಬಾಬಾ ಕೊಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳಿದರು ಈ ಅಣ್ಣನಿಗೆ, ಸರಿ ನೀನು ನಾಳೆ ಸ್ಟೇಜ್ನಲ್ಲಿ ನೀನು ಭಾಷಣ ಮಾಡು, ದಾದಿಯವರಿಗೆ ರಾತ್ರಿ ಕಾವಲು ಹಚ್ಚು ಅಂತ. ಅವರು ಸೆಕ್ಯೂರಿಟಿ ಮಾಡಲಿ. ಇಲ್ಲ ಬಾಬಾ, ಹಾಗಾಗಲ್ಲ. ಸರಿ ನೀನು ಕಟ್ಟಿಗೆ ಒಡೆಯೋ ಕೆಲಸ ಮಾಡು, ಅವ್ರಿಗೆ ಕಾವಲು ಹಚ್ಚು. ಇಲ್ಲ ಬಾಬಾ, ಅದು ಆಗಲ್ಲ, ನನಗೆ ಕಾವಲು ಮಾಡೋದೇ ವಿಶೇಷತೆ. ಹಾಗೆ ಒಪ್ಕೊಂಡ್ರು ಅವರು. ನನ್ನಲ್ಲಿ ಈ ವಿಶೇಷತೆ ಇದೆ ಎಂದಾಗ ಆ ವಿಶೇಷತೆಯ ಕಾರ್ಯವನ್ನು ಬಳಕೆ ಮಾಡ್ತಾ ನಾನು ಅದರಲ್ಲಿ ಪ್ರಸನ್ನತೆ ಹೊಂದಬೇಕು. ಮತ್ತೊಬ್ಬರಿಗೆ ಟ್ಯಾಲಿ ಮಾಡ್ತಾ ನನ್ನ ವಿಶೇಷತೆಯನ್ನು ಹಾಳು ಮಾಡ್ಕೊಳ್ಳೋದು, ನನ್ನ ಪ್ರಸನ್ನತೆಯನ್ನು ಹಾಳು ಮಾಡ್ಕೊಳ್ಳೋದು, ಇದು ಯಾವ ಜ್ಞಾನಿಯ ಮಹಾಜ್ಞಾನಿಯ ಲಕ್ಷಣ ಇದು. ಹೀಗೆ ಬಾಬಾ ವಿಶ್ವ ಕಲ್ಯಾಣ ಕಾರ್ಯಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಾರೆ. ಆದರೆ ನಮ್ಮಲ್ಲಿ ಒಂದೊಂದು ವಿಶೇಷತೆ ಇದ್ದೇ ಇದೆ. ಅದನ್ನೇನಂತ ನಾವು ಗುರುತಿಸಿಕೊಂಡು ಅದನ್ನು ವಿಶ್ವ ಕಾರ್ಯದಲ್ಲಿ ನಾವು ಬಳಕೆ ಮಾಡಿದಾಗ ಅದರ ಫಲ ನಮಗೆ ತುಂಬ ಪ್ರಸನ್ನರನ್ನಾಗಿ ಇಡುತ್ತದೆ. ಆಗ ಅವರು ಬಾಬನ ಹತ್ರ ಹೇಳಿದರು, ಬಾಬಾ ಸಾರಿ ಬಾಬಾ, ನನ್ನ ವಿಶೇಷತೆನೂ ಅನ್ನೋದೇ ಅರ್ಥ ಆಗಿರಲಿಲ್ಲ. ಒಬ್ಬೊಬ್ಬರ ವಿಶೇಷತೆಯಿಂದಾಗೇ ನೀವು ವಿಶ್ವ ಸೇವೆ ಮಾಡ್ತಿದ್ದೀರಿ ಅನ್ನೋದು ಅರ್ಥ ಆಗಿಲ್ಲ, ಸಾರಿ ಬಾಬಾ ಅಂತ. ಈ ರೀತಿಯಾಗಿ ಬಾಬಾ ಇವತ್ತು ನಮಗೆ ನಮ್ಮ ವಿಶೇಷತೆಯ ಬಳಕೆಯಿಂದಾಗಿ ನಾವು ಪ್ರಸನ್ನರಾಗಿರಬೇಕು. ಆ ವಿಶೇಷತೆ ಬಳಕೆಯ ಪರಿಪೂರ್ಣತೆಗೆ ತಲುಪಬೇಕು, ಸಂಪನ್ನತೆಗೆ ತಲುಪಬೇಕು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರು ಸ್ವಯಂನ ವಿಶೇಷತೆಯಿಂದ ಪ್ರಸನ್ನರಾಗಿರ್ತಾರೆ ಅವರು ಅನ್ಯರನ್ನು ಪ್ರಸನ್ನರನ್ನಾಗಿ ಮಾಡೋ ಸೇವೆ ಸುಲಭ ಮಾಡ್ತಿರ್ತಾರೆ. तो जो भी सेवा मिलेगी उसमें औरों को प्रसन्न कर सेवा में नंबर आगे ले लेंगे. सबसे बड़े से बड़ी सेवा आपकी प्रसन्न मूर्त रहेगी. तो सुना क्या चाट देखा. ಹೀಗೆ ಬಾಬಾ ಹೇಳ್ತಿದ್ದಾರೆ. ಈಗ ಅತಿ ಮುಖ್ಯವಾದ ಅತಿ ದೊಡ್ಡದಾದ ಸೇವೆ ಏನಂದರೆ, ನನ್ನ ವಿಶೇಷತೆಯ ಬಳಕೆಯಿಂದಾಗಿ ಸೇವೆಯೊಳಗೆ ನಾನು ತೃಪ್ತಿ ಪಡುತ್ತಾ ನಾನು ಪ್ರಸನ್ನನಾಗಿರುವುದೇ, ಪ್ರಸನ್ನ ಮೂರ್ತಿಯಾಗಿರುವುದೇ ಈಗ ಅತಿ ಮುಖ್ಯವಾದ ಸೇವೆ.
ಹೀಗೆ ಬಾಬಾ ಈ ದಿನ ಮಕ್ಕಳ ವಿಶೇಷತೆಯನ್ನು ಈ ರೀತಿಯಾಗಿ ನೋಡಿದ್ದಾರೆ. ಬಾಬಾ ಟೀಚರ್ಸಿಗೂ ಕೇಳ್ತಾರೆ, ನೋಡಿ ಟೀಚರ್ಸ್, ನಿಮ್ಮ ವಿಶೇಷತೆಯಿಂದಾಗಿ ನೀವು ಟೀಚರ್ ಆಗಿದ್ದೀರಿ. ಈ ಟೀಚರ್ಸಿಗೆ ಬಾಬಾ ಇನ್ನೂ ವಿಶೇಷತೆಯನ್ನು ಕೊಟ್ಟಿದ್ದಾರೆ, ಮುಂದೆ ಕೂತ್ಕೊಳ್ಳೋ ಭಾಗ್ಯ ಕೊಟ್ಟಿದ್ದಾರೆ. ಬಾಬಾ ಮಿಲನ ಸಮಯದಲ್ಲಿ ಟೀಚರ್ಸಿಗೆ ಮುಂದೆ ಕೂತ್ಕೊಳ್ಳೋ ಅವಕಾಶ ಇರುತ್ತೆ. ಯಾಕೆ ಅಂದರೆ ನೀವು ಪಂಡ ಆಗಿ ಗೈಡ್ ಆಗಿ ಆ ಗ್ರೂಪಿಗೆ ಕರ್ಕೊಂಡು ಬರುವ ಪರಿಶ್ರಮ ಮಾಡ್ತೀರಿ. ಏಕತೋ सुखदाम से बुलावेंगे तो दूसरों को विशाल भवन में बुलाएंगे. एक्सरसाइज अच्छी हो जाती है सेंटर पर, तो पैदल करते नहीं. ಹೀಗೆ ಮಧುಬನಕ್ಕೆ ನಾವು ಗ್ರೂಪ್ ಕರ್ಕೊಂಡು ಹೋದಾಗ ಅಣ್ಣಂದ್ರಿಗೂ ಎಲ್ಲೋ ಸುಖಧಾಮದಲ್ಲಿ ಅಂದರೆ ಆ ಬಿಲ್ಡಿಂಗ್ ಹೆಸರು ಅಲ್ಲಿ ಇಟ್ಟಿರ್ತಾರೆ. ಇನ್ನು ಕೆಲವರಿಗೆ ವಿಶಾಲ್ ಭವನ ಅಂತಿದೆ, ಅದು ಒಂದು ದಿಕ್ಕಿನಲ್ಲಿ ಅಲ್ಲಿ ಇಟ್ಟಿರ್ತಾರೆ. ಈಗಂತೂ ಶಾಂತಿವನ ಆದಮೇಲೆ ಇನ್ನೂ ದೂರ ದೂರ, ಹೌದು ತಾನೆ. ಈಗ ಫೋನುಗಳಿದ್ದಾವೆ, ನೀವೆಲ್ಲ ಇಲ್ಲಿಗೆ ಬನ್ನಿ, ನೀವೆಲ್ಲ ಇಲ್ಲಿಗೆ ಬನ್ನಿ ಅಂತ ಕರೆದ್ರೆ ಎಲ್ಲರೂ ಗ್ರೂಪ್ ಸೇರ್ತಾರೆ. ಮೊದಲು ಹಾಗಲ್ಲ, ಅವ್ರು ಇದ್ದಲ್ಲಿಗೆ ಓಡೋಡಿ ಹೋಗಿ ಅವರನ್ನು ಕರೆದು ಬರಬೇಕಾಗ್ತಿತ್ತು. ಒಂದು ಗ್ರೂಪ್ ಸೇರಿಸಿ ಅವ್ರಿಗೆ ಏನಾದರೂ ಡೈರೆಕ್ಷನ್ ಕೊಡಬೇಕಾದ್ರೆ ಅವರೆಲ್ಲಿರ್ತಾರೆ ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು, ಫೋನ್ ಇರ್ತಿರಲಿಲ್ಲ. ಅಂದರೆ ಓಡಾಟ, ಅವರನ್ನು ಗ್ರೂಪ್ ಸೇರಿಸಿ ಒಂದು ಏನಾದರೂ ಡೈರೆಕ್ಷನ್ ಕೊಡಬೇಕಂದ್ರೆ ಓಡಾಟ, ತುಂಬ ಓಡಾಡಬೇಕಾಗ್ತಿತ್ತು ಗ್ರೂಪಿನ ಹಿಂದೆ ಟೀಚರ್ಸಿಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಮ್ಮೆ ಆ ದಿಕ್ಕಿನಲ್ಲಿ ಓಡ್ತೀರಿ, ಒಮ್ಮೆ ಈ ದಿಕ್ಕಿನಲ್ಲಿ ಓಡ್ತೀರಿ, ಎಕ್ಸಸೈಸ್ ತುಂಬ ಚೆನ್ನಾಗಿ ಆಗ್ತದಲ್ಲ ನಿಮಗೆ ಅಂತ ಬಾಬಾ ತಮಾಷೆ ಮಾಡ್ತಾರೆ. ಆದರೆ ಸೆಂಟ್ರ್ನಲ್ಲಿ ಇದ್ದರೆ ನೀವು ಓಡಾಡೋದೇ ಇಲ್ಲ, ಹೊರಗೆ ಬಂದರೆ ಓಡಾಡ್ತೀರಿ. जब शुरू में सेवा आरंभ की तो पैदल जाती थी ना, आपकी बड़ी दादियाँ भी पैदल जाती थी. ಈಗ ಯಜ್ಞ ಆರಂಭದಲ್ಲಿ ಬಾಬಾ ಸೇವೆ ಆರಂಭ ಮಾಡಿಸಿದ್ರು. ಒಂದೊಂದು ದಾದಿಗೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಸಿಟಿಗೆ ಕಳಿಸಿದ್ರಲ್ಲ, ಆಗ ದಾದಿ ಕಾಲ್ನಡಿಗೆಯಿಂದಲೇ ಸೇವೆಗೆ ಓಡಾಡ್ತಾ ಇದ್ರು. ಜಾನಕಿ ದಾದಿ, ಪ್ರಕಾಶ್ ಮಣಿ ದಾದಿ, ಇಂಥ ಮಹಾತ್ಮರುಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಹೃದಯ ಪುಷ್ಪ ದಾದಿಜರು ಕಾಲ್ನಡಿಗೆಯಲ್ಲಿ ಇಡೀ ಬೆಂಗಳೂರೇ ಸುತ್ತುತ್ತಿದ್ರು. ಬಾಬಾ ಹೇಳ್ತಾರೆ ನೋಡಿ, ಅವ್ರಿಗೆ ಯಾವ ವಾಹನ ಇತ್ತು ಆ ಸಮಯದಲ್ಲಿ, ಏನು ಹಣ ಇತ್ತು ಅವ್ರ ಕೈಯಲ್ಲಿ? ಏನಿರಲಿಲ್ಲ, ಹಣ ಇಲ್ಲ ಕೈಯಲ್ಲಿ, ನಡ್ಕೊಂಡೇ ಬಾಬಾ ನೆನಪಿನಲ್ಲಿ ಹೋಗ್ಬಿಡ್ತಿದ್ರು. ಹೀಗೆ ಬಾಬಾ ಹೇಳ್ತಾರೆ, ಸಾಮಾನ್ ಕಾ ಥೈಲಾ ಹಾತ್ ಮೇ ಉಠಾಯ ಅವ್ರು ಪೈದಲ್ ಚಲಿ. ಈಗ ಎಲ್ಲಾದರೂ ಅವ್ರು ದಿನಸಿ ತರಕ್ಕೆ ಹೋದ್ರು, ತರಕಾರಿ ತರಕ್ಕೆ ಹೋದ್ರು, ಈಗ ನಾವಾದರೂ ತೊಗೊಂಡು ಆಟೋದಲ್ಲಿ ಬರ್ತೇವೆ ಅಂತ ತಿಳ್ಕೊಳ್ಳಿ. ದಾದಿಯವ್ರು ಹಾಗಲ್ಲ, ಅದನ್ನು ಹೊತ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಬರೋರು. तो आजकल तो आप सब बने बनाए पर आए हो. ಆದರೆ ಈಗ ಯಾರು ಸಮರ್ಪಿತ ಆಗಿರುವಂಥ ಟೀಚರ್ಸ್ ಇದ್ದಾರೆ, ಎಲ್ಲ ರೆಡಿಮೇಡ್ ಇದೆ, ಯಾವುದೇ ರೂಪದ ಕೊರತೆ ಇದೊಳಗಿಲ್ಲ. ಆಗ ಯಾರಿಗಾದ್ರೂ ಬಂದವರಿಗೆ ಕೂತ್ಕೊಳ್ಳೋಕ್ಕೆ ಆ ಸಮಯದಲ್ಲಿ 4 ಚೇರ್ಗಳು ಇರ್ತಿರಲಿಲ್ಲ. ಅನಿವಾರ್ಯಕ್ಕಾಗಿ ಒಂದು ಮೂಲೆಗೆ 1-2 ಚೇರ್ ಹಾಕಿರ್ತಾರೆ. ಯಾಕೆ ಬಂದವರೆಲ್ಲರೂ ಕೂಡ ಕ್ಲಾಸಲ್ಲಿ ನೆಲದಲ್ಲೇ ಕೂತ್ಕೋತಿದ್ರು. ದಾದಿಯವರಿಗೆ ಬರ್ತಿದ್ದ ಹಾಗೆ ನೀನು ವ್ಯವಸ್ಥೆ ಇರಲಿಲ್ಲ, ಅವ್ರು ತಮ್ಮದೇ ಒಂದು ಬೆಡ್ಶೀಟ್ ಹಾಕಿ ನೆಲದಲ್ಲಿ ಮಲಗ್ತಿದ್ರು. ಈಗ ಸಮರ್ಪಿತರಿಗೆ ಅವ್ರು ಬರುವಾಗಲೇ ಎಲ್ಲ ರೂಮ್ ವ್ಯವಸ್ಥೆ ಇರ್ತದೆ ಅವ್ರಿಗೆ. ಅಂದರೆ ಬಾಬಾ ಹೇಳ್ತಾರೆ, ರೆಡಿಮೇಡ್ ಈಗಿದೆ ನಿಮಗೆ, ನೀವೇನು ಪರಿಶ್ರಮ ಮಾಡಬೇಕಾಗಿಲ್ಲ. ಅಂದರೆ ಎಲ್ಲ ವ್ಯವಸ್ಥೆ ಆದ ಮೇಲೆ ಬಂದ್ರಲ್ಲ, ಹಾಗಾದ್ರೆ ನೀವೆಷ್ಟು ಲಕ್ಕಿ ಇದ್ದೀರಿ. ಭೂಮಿ ಆಗೋದು, ಮನೆ ಕಟ್ಟಿ ಅದ ಶೃಂಗಾರ ಮಾಡಿ ಓಪನಿಂಗಿಗೆ ಬರೋರು ಸುಲಭ, ಅದನ್ನು ಕಟ್ಟಿ ರೆಡಿ ಮಾಡೋರಿಗೆ ಎಷ್ಟು ಪರಿಶ್ರಮ ಇರ್ತದೆ. ಹಾಗೆ ದಾದಿಯವರೆಲ್ಲ ಪರಿಶ್ರಮ ಮಾಡಿದರು, ಯಜ್ಞೆ ಕಟ್ಟಿದರು, ಹೌದಾ. ಆದರೆ ಈಗ ಬಂದಿರುವಂತಹ ಮಕ್ಕಳಿಗೆ ಅದು ಯಾವುದೇ ಪರಿಶ್ರಮ ಇಲ್ಲ. ಅದಕ್ಕೆ ಬಾಬಾ ಯಾವಾಗಲೂ ಹೇಳ್ತಾರೆ, ನೀವೆಲ್ಲ ಬೆಣ್ಣೆ ತಿನ್ನೋ ಸಮಯಕ್ಕೆ ಬಂದಿದ್ದೀರಿ. ದಾದಿಯವರೆಲ್ಲ ಕಷ್ಟಪಟ್ಟು ಬೆಣ್ಣೆ ಕಡ್ದಿದ್ದಾರೆ. ಬನೆ ಬನಾಯೆ ಸೆಂಟ್ರ್ ಮಿಲ್ ಗಯೆ ಹೈ तो अपने मकान हो गए. तो पहले तो जमुना घाट पर रही थी. ಬಾಬಾ ನೆನ್ಪು ಮಾಡ್ತಾ ಇದ್ದಾರೆ, ಮೊದಲೆಲ್ಲ ದಾದಿಯವರು ಫಸ್ಟಿಗೆ ಮನೋಹರ್ ದಾದಿ, ಗಂಗೆ ದಾದಿ ಇವರಿಗೆಲ್ಲ ಬಾಬಾ ಹರಿದ್ವಾರಕ್ಕೆ ಸೇವೆಗೆ ಕಳಿಸಿದಾಗ ಅಲ್ಲಿ ಜಮುನಾ ನದಿಯ ತೀರದಲ್ಲಿ, ಡೆಲ್ಲಿಗೆ ಅಥವಾ ಯಾವುದು ಕಾಶಿ ಹೀಗೆ ಸೇವೆ ಕಳಿಸಿದಾಗ ಜಮುನಾ ನದಿಯ ತೀರದಲ್ಲಿ ಅಲ್ಲಿ ಜಮುನಾ ಕಾ ಘಾಟ್, ಹೆಣ ಸುಡುವಂತಹ ಒಂದು ಘಾಟ್ ಏನಿರ್ತದಲ್ಲ, ಅಲ್ಲಿ ಹತ್ತಿರದಲ್ಲಿನೇ ಆ ದೇವಸ್ಥಾನದ ಏನು ಹೇಳ್ತಾರೆ ಛತ್ರ, ಆ ದೇವಸ್ಥಾನದ ಛತ್ರದ ಒಂದು ರೂಮಲ್ಲಿ ಇದ್ದರು. ವಿಶ್ವದ ಮಹಾಲಕ್ಷ್ಮಿಯರು, ವಿಶ್ವದ ಮಹಾನ್ ದೇವತೆಗಳು ಆ ಹೆಣ ಸುಡುವಂತಹ ಘಾಟ್ ಹತ್ರ ಇವರು ಆ ಛತ್ರದ ಒಂದು ರೂಮ್ನಲ್ಲಿ ಇದ್ದರು. ಈಗ ನೋಡಿ ಸಮರ್ಪಿತರಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ರೆಡಿ ಇದ್ದಾವೆ.
ಅದಕ್ಕೆ ಬಾಬಾ ಹೇಳ್ತಾರೆ, ಏಕ್ ಹಿ ಕಮ್ರಾ ರಾತ್ ಕೋ ಸೋನೆ ಕಾ ದಿನ್ ಕೋ ಸೇವಾ ಹೋತಾತ. ಒಂದೇ ಒಂದು ರೂಮ್ ಕೊಟ್ಟಿದ್ರು ಆ ಛತ್ರದವರು, ದೇವಸ್ಥಾನ ಛತ್ರದವರು. ಅಡುಗೆ ಅದೇ ರೂಮಲ್ಲಿ ಅಡುಗೆನೂ ಆಗಬೇಕು, ಮಲ್ಕೊಳ್ಳಿಕ್ಕೂ ಆಗಬೇಕು. ಅವ್ರು ಅಡುಗೆ ಮಾಡಿ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡಿ ಮತ್ತು ಸೈಡಿಗಿಟ್ಟು ಮುಚ್ಚಿಟ್ಬಿಡೋದು. ಮತ್ತು ಕ್ಲಾಸಿಗೆ ಅದರಲ್ಲೇ ಬಂದು ಕ್ಲಾಸ್ ಕೇಳಿ ಹೋದ್ಮೇಲೆ ಮತ್ತು ರಾತ್ರಿ ಮಲ್ಕೊಳ್ಳಿಕ್ಕೆ ಅದೇ ರೂಮು. ಮತ್ತು ಜನ ಬರ್ತಾರೆ ಅಂದಾಗ ಮತ್ತೆಲ್ಲ ವಸ್ತುಗಳನ್ನು ಒಂದು ಮೂಲೆಗಿಟ್ಟು ಮುಚ್ಚಿಡೋರು. तो दिन को सेवा होता था, लेकिन खुशी खुशी से जो त्याग किया उसी के भाग्य का फल बिखा रहे हो. ಹೀಗೆ ಒಂದೇ ರೂಮಿನಲ್ಲಿ ವಿಶ್ವದ ಮಾಲೀಕರಾಗಿರೋ ದೇವತೆಗಳಿದ್ರು. ರಾತ್ರಿ ಮಲಗಲಿಕ್ಕೆ, ಹಗಲಿಗೆ ಸೇವೆಗೆ, ಅದೇ ಅಡಿಗೆಗೆ. ಬಾಬಾ ಹೇಳ್ತಿದ್ದಾರೆ, ಎಷ್ಟು ಖುಷಿ ಖುಷಿಯಿಂದ ಸೇವೆ ನಡೀತಿತ್ತು ಅಂದರೆ ಅಲ್ಲಿ ಜ್ಞಾನ ಕೇಳಲಿಕ್ಕೆ ಬರೋರು ಒಬ್ಬರು ಇಬ್ಬರು ಕ್ರಮೇಣ ಬೆಳೀತಾ ಬೆಳೀತಾ 100 ಜನ ಆದರು. ಯಾರು ಕ್ಲಾಸ್ ಕೋರ್ಸ್ ಕೇಳಿದ್ರು ಅವರೆಲ್ಲ ಪಕ್ಕ ಬಾಬನ ಮಕ್ಕಳಾಗ್ತಿದ್ರು. ತ್ಯಾಗ ಭಾವನೆಯಿಂದ ಸೇವೆ ಹೀಗೆ ಮಾಡಿದರು ಅಂದರೆ ಅವರೆಲ್ಲ ತ್ಯಾಗ ಮಾಡಿ ಭಾವನೆಯಿಂದ ಬೆಳೆಸ್ತಾ ಹೋದ್ರು ಯಜ್ಞ. ಈಗ ದೊಡ್ಡ ದೊಡ್ಡ ಕಟ್ಟಡಗಳಾದವು. ಈಗ ಸಮರ್ಪಿತರಿಗೆ ಎಲ್ಲ ಸಪ್ರೇಟ್ ರೂಮು, ಮಲಗಲಿಕ್ಕೆ ಕಾಟು, ಅವರಿಗೆ ಎಲ್ಲ ತಣ್ಣೀರು ಬಿಸಿನೀರು ಎಲ್ಲ ಅಲ್ಲೇ ಬರಬೇಕು, ಎಲ್ಲಿಂದಲೂ ಅವ್ರು ಹೊತ್ಕೊಂಡು ಬರಬೇಕಾಗಿಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಈಗ ಸಮರ್ಪಿತರಿಗೆ ತುಂಬ ಅನುಕೂಲಗಳಿದ್ದಾವೆ. ಆದರೆ ದಾದಿರೊಂದು ಕಾಲದಲ್ಲಿ ಅವ್ರಿಗೆ ನಮ್ಮ ಹಾಗೇನು ಎಲ್ಲಿ ಹೋಗ್ಬೇಕಾದ್ರೆ ಸೂಟ್ ಕೇಸುಗಳು ಅಥವಾ ಏನು ಹೇಳ್ತಾರೆ ಬ್ಯಾಗ್ಗಳು ಅಲ್ಲ, ಒಂದು ಬಟ್ಟೆಯಿಂದ ಹೊಲಿದಿರೋಂಥ ಒಂದು ಚೀಲ, ಅದರಲ್ಲಿ ಅವ್ರದ್ದು ತಮ್ಮ ಒಂದು ಜೊತೆ ಬಟ್ಟೆ ಇಟ್ಕೊಂಡ್ರೆ ಅದೇ ಸಾಕು. ಹಾಗೆ ಉಟ್ಕೊಳ್ಳಿಕ್ಕೆ ಒಂದು ಜೊತೆ, ತೊಳೆದು ಹಾಕ್ಲಿಕ್ಕೆ ಒಂದು ಜೊತೆ, ಉಟ್ಕೊಳ್ಳಿಕ್ಕೆ 2 ಜೊತೆ ಬಟ್ಟೆ. ಎಲ್ಲರೂ ಹೋಗ್ಬೇಕಿತ್ತಂದರೆ ಅದೇ. ಈಗಿನ ಹಾಗೆ ನಮಗೆ ಪೇಸ್ಟು, ಬ್ರಷು, ಸೋಪು ಅದು ಇದು ಅಂತ ನಮ್ಮ ಅದರದ್ದೇ ಒಂದು ಲಗೇಜ್ ಮಾಡ್ಕೊಂಡಿರ್ತೇವಲ್ಲ, ದಾದಿಯವ್ರದ್ದು ಹಾಗಲ್ಲ. ಅದೇ ಚೀಲದಲ್ಲಿ ಎಲ್ಲ ಹಾಕ್ಕೊಂಡು ಹೋಗೋರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆ ಫಲ್ ಖಾನೆ ಕೆ ಟೈಮ್ ಪರ್ ಆಯಿ ಹೋ ಬೋಯಾ ಉನ್ಹೋನೆ ಖಾ ಆಪ್ ರಹೇ ಹೋ. ಹೀಗೆ ಅವರು ಬೀಜ ಬಿತ್ತಿದ್ರು, ಫಲದಾಯಕವಾದ ಶಕ್ತಿಶಾಲಿ ಆದಂಥ ಸೇವೆಯ ಬೀಜವನ್ನು ಬಿತ್ತಿದ್ರು. ಈಗ ಬೀಜ ಫಲ ಬಂದಾಗ ಅವರಿಲ್ಲ, ಅವರೆಲ್ಲ ಹೊರಟೋದ್ರು, ಅವ್ಯಕ್ತ ಫರಿಸ್ತೆಗಳಾದರು. ಈಗ ನಾವೆಲ್ಲ ಈಗ ಬಂದಂಥವ್ರು ಅದರ ಫಲವನ್ನು ತಿಂತಾ ಇದ್ದೇವೆ. फल खाना तो बहुत सहज है ना, अब ऐसे फल स्वरूप क्वालिटी निकालो समझा. ಹಣ್ಣಾಗಿರೋದನ್ನು ತಿನ್ನಲಿಕ್ಕೆ ನಿಮಗೆ ಹಣ್ಣು ಮಾಡಬೇಕಾಗಿಲ್ಲ, ರೆಡಿ ಮಾಡಿ ಕೊಟ್ಟಿದ್ದು ತಿನ್ನೋದು ಸುಲಭ. ಆದರೆ ಈ ಒಂದು ಕೆಲಸ ಮಾಡಿ ಈ ರೀತಿಯಾಗಿ ಅನೇಕ ಫಲಗಳನ್ನು ನೀವು ತಯಾರಿಸ್ಬೋದಲ್ಲ. ಈ ರೀತಿ ಬಾಬಾ ಹೇಳ್ತಿದ್ದಾರೆ, ಕ್ವಾಂಟಿಟಿ ತೋ ಹೈ ಹಿ और यह चाहिए 9 लाख तक जाना है तो क्वांटिटी और क्वालिटी दोनों चाहिए. ಹೀಗೆ ಬಾಬನ ಮಕ್ಕಳ ಸಂಖ್ಯೆ ಈಗ 9 ಲಕ್ಷಕ್ಕೆ ತಲುಪಲೇಬೇಕಾಗಿದೆ. ಸತ್ಯುಗದ ಆರಂಭದ ಸಂಖ್ಯೆ 9 ಲಕ್ಷ. ಇದರಲ್ಲಿ ಕ್ವಾಲಿಟಿಯವರು ಕ್ವಾಂಟಿಟಿ ಎರಡೂ ಬೇಕಾಗುತ್ತೆ. ಇದರಲ್ಲಿ 16,000 ಪಕ್ಕ ಮಾಲೆ ತಯಾರಾಗಿರೋರಿದ್ದಾರೆ. ಈಗ ಕ್ವಾಲಿಟಿ ಸೇವೆ, ವಿಶೇಷ ಸೇವೆಯನ್ನು ಮಾಡಬೇಕಾಗಿದೆ. ಇದನ್ನು ಅಂಡರ್ಲೈನ್ ಮಾಡಿ ಅಂತಾರೆ ಬಾಬಾ. ಕ್ವಾಲಿಟಿ ಇರೋರು ಅಂದರೆ ಏನರ್ಥ? ಈಗ ಸಮಾಜದಲ್ಲಿ ತುಂಬ ಹೆಸರುವಾಸಿ ಆಗಿರೋರು ಇರ್ತಾರೆ. ಅಂಥವ್ರು ಒಬ್ಬರು ಬಾಬನ ಮಗು ಆದರೆ ಅವ್ರ ಮೂಲಕ ಅವ್ರ ಕೆಳಗಿರೋರು ಸುತ್ತಲೇ ಇರೋ 100 ಜನಕ್ಕೆ ಜ್ಞಾನ ಸಂದೇಶ ಆಟೋಮೆಟಿಕಲಿ ಪ್ರಸಾರ ಆಗುತ್ತೆ. ಆ ಉದ್ದೇಶಕ್ಕೆ ಬಾಬಾ VIP ಸೇವೆ ಮಾಡಿ ಅಂತ ಹೇಳ್ತಾರೆ. ಹೀಗೆ ಪ್ರತಿ ಗ್ರೂಪಿನಲ್ಲಿ ಟೀಚರ್ಸ್ ಬಂದಿರ್ತಾರೆ. कुमारियाँ भी आती लेकिन निकलती नहीं है, मधुबन अच्छा लगता है, बाप से प्यार भी है लेकिन समर्पण होने में सोचती हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಟೀಚರ್ಸು ಅಂತೂ ಬಂದವರು ಈಗ ರೆಡಿ ಆಗಿದ್ದಾರೆ, ಮುಂದುವರೆದಿದ್ದಾರೆ, ಬೆಳೆದಿದ್ದಾರೆ. ಆದರೆ ಈಗೀಗ ಕುಮಾರಿಯರು ಕೂಡ ತುಂಬ ಬಾಬನ ಮಕ್ಕಳಾಗ್ತಾರೆ. ಆದರೆ ಕುಮಾರಿಯರು ಮಧುಬನಕ್ಕೂ ಬರ್ತಾರೆ, ಮಧುಬನ ತುಂಬ ಇಷ್ಟ ಆಗುತ್ತೆ, ಖುಷಿ ಪಡ್ತಾರೆ, ಜ್ಞಾನ ಇಷ್ಟ ಆಗುತ್ತೆ, ಬಾಬನ ಜೊತೆಗೆ ಪ್ರೀತಿನೇ ಇದೆ. ಆದರೆ ಕುಮಾರಿಯರು, ಈಗಿನ ಕುಮಾರಿಯರು ಸಮರ್ಪಣೆ ಆಗಲಿಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಆದರೆ ಇದೇ 20-30 ವರ್ಷದ ಹಿಂದೆ ಸಮರ್ಪಣೆ ಅಂದರೆ ಅವರಿಗೆ ಓಡೋಡಿ ಬಂದುಬಿಡ್ತಿದ್ರು. ಅಂದರೆ ಅರ್ಥ ಒಂದೇ ಏಟಿಗೆ ಬಾಬನ ಸೇವೆಗೆ ಸಮರ್ಪಣೆ ಆಗೋರು. ಈಗ ವಿದ್ಯಾವಂತರು ತಾನೆ ಬಹಳ ಯೋಚನೆ ಮಾಡ್ತಾರೆ. जो स्वयं ऑफर करता है वह निर्विघ्न चलता है और जो कहने से चलता है वह रुकता है फिर चलता है. ಹೀಗೆ ಜ್ಞಾನ ತಿಳ್ಕೊಂಡಿರುವ ಕುಮಾರಿಯರು ಸ್ವಯಂ ತಮ್ಮ ಇಚ್ಛೆಯಿಂದ ಬಾಬನ ಸೇವೆಗೆ ಸಮರ್ಪಿತರಾಗ್ತಾರೆ. ಅವರು ಸಮರ್ಪಣೆ ಆದ ಮೇಲೆ ನಿರ್ವಿಘ್ನರಾಗಿ ನಡೀತಾರೆ. ಯಾಕೆಂದರೆ ಯಾಕೆ ಸಮರ್ಪಣೆ ಆಗೋದು ಅಂತ ಒಂದು ಗುರಿ ಇಟ್ಕೊಂಡು ಬಂದಿರ್ತಾರೆ.
ಆದರೆ ಎಲ್ಲರ ಒತ್ತಾಯದಿಂದಾಗಿ, ಯಾರೋ ಒತ್ತಾಯದಿಂದಾಗಿ ಅವರು ಸಮರ್ಪಣೆ ಆಗ್ತಾರೆ ಅಂದಾಗ ಅವರು ಇಲ್ಲಿ ಯಜ್ಞದಳಿ ಪುರುಷಾರ್ಥ ಸೇವೆಯಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಮಾಡ್ಕೊಳ್ತಿರ್ತಾರೆ. तो बार बार आपको ही कहेंगे हमने तो पहले ही कहा था सरेंडर नहीं होना चाहिए, कोई सोचते हैं इससे तो बाहर रहकर सेवा करे तो अच्छा है. ಅದಕ್ಕೆ ಏನಾದರೂ ಸಮಸ್ಯೆ ಪರಿಸ್ಥಿತಿ ಬರ್ತದೆ, ಇಲ್ಲಿಯೂ ಬರೋದಲ್ಲೆಂದಲ್ಲ. ಬಂದಾಗ ಆಗ ಕುಮಾರಿಯರು ಹೇಳ್ತಾರೆ, ನಾನು ಮೊದಲೇ ಹೇಳಿದ್ದೆ ನಾನು ಸರೆಂಡರ್ ಆಗಲ್ಲ, ನಾನು ಕಲಿತು ನೌಕರಿ ಮಾಡ್ತಾ ಸೇವೆ ಮಾಡ್ತಾ ಇರ್ತೇನೆ ಅಂತ ಹೇಳಿದ್ದೆ, ನಾನು ಸರೆಂಡರ್ ಆಗಲ್ಲ ಅಂತ ಹೇಳಿದ್ದೆ. तो लेकिन बाहर रहकर सेवा करना और त्याग करके सेवा करना इसमें अंतर जरूर है. ಆದರೆ ಬಾಬಾ ಹೇಳೋದು, ನೀವು ನೌಕರಿ ಮಾಡಿ ಹೊರಗೆ ಇದ್ದು ಸೇವೆ ಮಾಡೋದಕ್ಕೂ ನೀವು ಎಲ್ಲ ತ್ಯಾಗ ಮಾಡಿ ಬಾಬನ ಮಾರ್ಗದರ್ಶನದಂತೆ ಸೇವೆ ಮಾಡೋದಕ್ಕೂ ಹಗಲು ರಾತ್ರಿ ವ್ಯತ್ಯಾಸ ಇದೆ. जो समर्पण के महत्व को जानते हैं वह सदा ही अपने को कई बातों से किनारे हो आराम से आ गए, कई मेहनत से छूट गए. ಆದರೆ ಸಮರ್ಪಣ ಎಂಬ ವಿಷಯದ ಮಹತ್ವತೆಯನ್ನು ಅರಿತವರು, ಅರಿತು ಸಮರ್ಪಣೆ ಆದಂತಹ ಮಕ್ಕಳು ಕಲಿಯುಗದ ಅನೇಕ ಪ್ರಕಾರದ ಹೊಯ್ದಾಟ, ಜಂಜಾಟ, ಕಷ್ಟ, ಬಂಧನ, ಸಮಸ್ಯೆಗಳ ಬಲೆಯಿಂದ ಅವರು ಮುಕ್ತರಾಗಿಬಿಟ್ಟಿರ್ತಾರೆ. ತುಂಬ ಅನೇಕ ಪ್ರಕಾರದ ಗೊಂದಲದ ಪರಿಶ್ರಮದಿಂದ ಅವರು ಬಿಡುಗಡೆ ಆಗಿಬಿಡ್ತಾರೆ. ಸಮರ್ಪಣೆ ಇದು ಅನೇಕ ಜಂಜಾಟವನ್ನು ಸಮಾಪ್ತಿ ಮಾಡಿಬಿಡುತ್ತೆ. तो टीचर्स अपने महत्व को अच्छी रीति जानते हो ना. नौकरी और सेवा दोनों काम करने वाले अच्छे व एक काम करने वाले अच्छे. ಬಾಬಾ ಕೇಳ್ತಾರೆ, ಟೀಚರ್ಸ್ ನಿಮ್ಮ ಮಹತ್ವತೆ ನಿಮಗೆ ಅರ್ಥ ಆಯ್ತು ತಾನೆ? ನೌಕರಿ ಮಾಡ್ತಾ ಸೇವೆ ಮಾಡೋದು ಒಳ್ಳೆಯದು, ಕೇವಲ ಸೇವೆ ಮಾತ್ರ ಮಾಡೋದು ಒಳ್ಳೆಯದು ಅಂತ ಬಾಬಾ ಕೇಳ್ತಾರೆ. ತುನೋ को फिर डबल लाइट डबल पार्ट बजाना पड़ता है, भला निर्बंधन है फिर भी डबल पार्ट होता है. ಈಗ ನೌಕರಿ ಮಾಡ್ತಾ ಸೇವೆ ಮಾಡ್ತಾರೆ, ವಿದೇಶಗಳಲ್ಲಿ ತುಂಬ ಹಾಗೆ ಮಾಡ್ತಾರೆ, ಅಲ್ಲಿ ಅನಿವಾರ್ಯ ಇದೆ. ಯಾಕೆಂದರೆ ಬಾಬನ ಮಕ್ಕಳು ವಿದೇಶದಲ್ಲೇ ತಯಾರೇ ಆಗಲ್ಲ, ಮತ್ತು ಅವ್ರಿಗೆ ಖರ್ಚಿಗೆ ದುಡ್ಡು ಬೇಕು ತಾನೆ, ಅದಕ್ಕೆ ದುಡಿತಾರೆ, ಸೆಂಟ್ರ್ ಸಂಭಾಲನೆ ಮಾಡ್ತಾರೆ. ಡಬಲ್ ಪಾರ್ಟ್ ಮಾಡೋರಿಗೆ ಬಹಳ ಪರಿಶ್ರಮ ಇರ್ತದೆ. ಬಾಬಾ ಹೇಳ್ತಾರೆ, ಭಲ ಅವರನ್ನು ನಿರ್ಬಂಧನ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಕಲಿಯುಗದ ವಿಕಾರಿ ಜನರ ಮಧ್ಯೆ ಹೋಗಿ ದುಡಿಬೇಕಲ್ಲ ಅವರು. ಎಲ್ಲರೂ ಅವರನ್ನು ಸಾತ್ವಿಕ ದೃಷ್ಟಿಯಿಂದಲೇ ನೋಡ್ತಾರ, ಒಳ್ಳೆಯ ಭಾವನೆಯಿಂದಲೇ ನೋಡ್ತಾರ, ಇವ್ರು ನಮ್ಮವರು ಅನ್ನುವಂಥ ಸಹೋದರ ಸಹೋದರಿಯ ದೃಷ್ಟಿಯಿಂದ ನೋಡ್ತಾರ. तो आज आपका तो एक ही पार्ट है, ಪ್ರವೃತ್ತಿ वालों को 3 पार्ट बजाना पड़ता. ಅದು ಕುಮಾರಿಯರಿಗೆ ಒಂದೇ ಪಾತ್ರ, ಬಾಬನ ಸೇವೆ ಸಮರ್ಪಣೆ ಆದರೆ ಮುಗೀತು. ಆದರೆ ನೌಕರಿ ಮಾಡ್ತಾ ಸೇವೆ ಮಾಡೋರು ಡಬಲ್ ಪಾರ್ಟ್ ಮಾಡಬೇಕು. ನೌಕರಿಗೆ ಹೋಗಬೇಕು, ಅಲ್ಲಿ ನಿಯಮಗಳಂತೆ, ಅಲ್ಲಿಯ ಒಂದು ಆದೇಶದಂತೆ ನಡಿಬೇಕು, ಅದು ಬಂಧನ ಇರ್ತದೆ, ಮತ್ತು ಸೇವೆನೂ ಮಾಡಬೇಕು. ಹೀಗೆ ಪ್ರವೃತ್ತಿಯಲ್ಲಿ ಗೃಹಸ್ಥ ವ್ಯವಹಾರದಲ್ಲಿರುವವರದ್ದು 3 ಪ್ರಕಾರದ ಪಾತ್ರ ಇರ್ತದೆ. ಒಂದು ಏಕ ಪढ़ाई का, दूसरा सेवा का, साथ साथ प्रवृत्ति को पालने का. आप तो सब बातों से छूट गए. ಬಾಬಾ ಇವತ್ತು ಟೀಚರ್ಸಿಗೆ ತುಂಬ ಸ್ವತಂತ್ರ ಜೀವನದ ಒಂದು ಅರ್ಥ ಮಾಡಿಸ್ತಾ ಇದ್ದಾರೆ. ಈ ಪ್ರವೃತ್ತಿ ಗೃಹಸ್ಥಿಯಲ್ಲಿದ್ದಂಥವ್ರು ನೋಡಿ, ಒಂದು ಕಡೆಗೆ ಕಲಿಬೇಕು, ಮತ್ತೊಂದು ಕಡೆಗೆ ಅವರ ಲೌಕಿಕ ಸೇವೆನೂ ಮಾಡಬೇಕು, ಅಂದರೆ ಮನೆಯ ಕೆಲಸ ಕಾರ್ಯಗಳು ಅಲ್ಲಿಯದು ಸಂಭಾಲನೆ ಮಾಡಬೇಕು, ಮತ್ತು ಬಾಬನ ಜ್ಞಾನ ಮಾರ್ಗದಲ್ಲಿ ನಡಿಬೇಕು. ಎಲ್ಲ ದಿಕ್ಕಿನಲ್ಲಿ ಅವರು ಮಾಡಬೇಕಂದ್ರೆ ಪರಿಶ್ರಮ ಇದೆ ಅವರಿಗೆ. ಆದರೆ ಕುಮಾರಿಯರು ಈ ಎಲ್ಲ ಪ್ರಕಾರದ ಹೊಯ್ದಾಟ ಜಂಜಾಟದಿಂದ ಸಮರ್ಪಣೆ ಅನ್ನೋ ಮಾತಿನಲ್ಲಿ 99% ಏನಾಗ್ಬಿಟ್ರು, ಪ್ರಪಂಚದ ಈ ಎಲ್ಲ ರೂಪದ ಜಂಜಾಟ ತಪ್ಪಿಸ್ಕೊಂಡ್ಬಿಟ್ರು. ಇಂಥ ಮಹಾನ್ ಜೀವನ ನಿಮಗೆ ಸಿಕ್ಕಿತು. ಬಾಬಾ ಹೇಳ್ತಾರೆ, ಇಂಥ ಆತ್ಮಗಳಿಗೆ, ಇಂಥ ವಿಶೇಷತೆ ಹೊಂದಿದ ಕುಮಾರಿಯರಿಗೆ ಬಾಬಾ ಸ್ವಯಂ ಪ್ರಸನ್ನಚಿತ್ತ ಆಗಿರ್ತಾರೆ. अच्छा, सदा प्रसन्नता की विशेषता संपन्न श्रेष्ठ आत्माएं सदा अपनी विशेषता को पहचान कार्य में लगाने वाली सेंसिबल और एसेंसफुल आत्माओं को सदा प्रसन्न रहने वाले, प्रसन्न करने की श्रेष्ठता वाली महान आत्माओं को बाप दादा का याद प्यार और नमस्ते. ಹೀಗೆ ಸದಾ ಪ್ರಸನ್ನತೆ, ವಿಶೇಷತೆ, ಸಂಪನ್ನತೆ ಶ್ರೇಷ್ಠ ಆತ್ಮಗಳಿಗೆ ಸದಾ ವಿಶೇಷತೆಯನ್ನು ಅರಿತು ಕಾರ್ಯದಲ್ಲಿ ತೊಡಗಿಸುವಂತಹ ಬುದ್ಧಿವಂತರು, ಜ್ಞಾನಿಗಳು, ಬಾಬಾ ಹೇಳ್ತಾರೆ, ಸದಾ ಪ್ರಸನ್ನರಾಗಿದ್ದು ಅನ್ಯರನ್ನು ಪ್ರಸನ್ನಗೊಳಿಸುವಂತಹ ಶ್ರೇಷ್ಠತೆ ಹೊಂದಿದ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ
ನಮಸ್ತೆ. ಬಾಪ್ತಾದರವರಿಗೆ ಪ್ರಸನ್ನ ಚಿತ್ತರಾಗಿರುವಂತಹ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ಪಾರ್ಟಿ ಮಿಲನದ ಜೊತೆಗೆ ಹೇಳ್ತಾರೆ, ಆಗ್ರಾ ರಾಜಸ್ಥಾನ್ ಆತ್ಮಗಳ ಜೊತೆಗೆ ಸದಾ अपने को अकाल तख्त नसीं श्रेष्ठ आत्मा समझते हो. आत्मा अकाल है तो उसका तख्त भी अकाल तख्त हो गया ना. ಬಾಬಾ ಕೇಳ್ತಾರೆ, ಮಕ್ಕಳೇ ನಿಮ್ಮನ್ನು ಅಕಾಲ ತಖ್ತ ನಶೀನ್ ಶ್ರೇಷ್ಠ ಆತ್ಮ ಅಂತ ತಿಳ್ಕೊಂಡಿದ್ದಾರೆ. ಆತ್ಮ ಅಕಾಲ ಅಂದರೆ ಆತ್ಮ ನಾಶ ಆಗಲ್ಲ, ಮರಣ ಹೊಂದಲ್ಲ ಆತ್ಮ. ಹೀಗೆ ನೀವು ಆತ್ಮ ಮಸ್ತಕ ಸಿಂಹಾಸನದಲ್ಲಿ ಕೂತಿರೋ ಅಕಾಲ ಮೂರ್ತಿ ಆತ್ಮ ನಾನು ಅಂತ ತಿಳ್ಕೊಂಡು ಕಾರ್ಯ ಮಾಡ್ತಿದ್ದೀರಾ. ಅಕಾಲ ತಖ್ತ ನಶೀನ್ ಆತ್ಮ, ಇದು ಭೃಕುಟಿ ಸಿಂಹಾಸನ, ಇಲ್ಲಿ ಆತ್ಮ ಕೂತಿದೆ, ಅಕಾಲ ಸಿಂಹಾಸನ ಅಂತ ಹೇಳ್ತಾರೆ. ಈ ಸ್ಮೃತಿಯಲ್ಲಿದ್ದು ಇದಕ್ಕೆ ಸ್ವರಾಜ್ಯದ ಸ್ಮೃತಿ ಅಂತ ಹೇಳ್ತಾರೆ. ದೇಹ ಅಂದರೆ ಬಾಬಾ ಏನು ಹೇಳ್ತಿದ್ದಾರೆ, ಪಂಚೇಂದ್ರಿಯಗಳು ಪ್ರಜೆಗಳು, ಇದಕ್ಕೆ ಆತ್ಮ ರಾಜ. ಆತ್ಮ ಕೂತ್ಕೊಳ್ಳೋ, ರಾಜ ಕೂತ್ಕೊಳ್ಳೋ ಸಿಂಹಾಸನ ಮಸ್ತಕ. ಈ ಮಸ್ತಕ ಸಿಂಹಾಸನದಲ್ಲಿ ಕೂತಿರುವಂಥ ಸ್ವರಾಜ್ಯ ಸ್ಮೃತಿಯಲ್ಲಿ ಇದ್ದೀರಾ. राजा भी जब तख्त पर बैठता है तो राजा ही नशा, राजा ही ಖುಷಿ ಸ್ವತಃ ಹೋತಿ ಹೇ. ಒಬ್ಬ ರಾಜ ನೋಡಿ ಸಿಂಹಾಸನದಲ್ಲಿ ಕೂತ್ಕೋಬೇಕಾದ್ರೆ ಆ ರಾಜ ಸಿಂಹಾಸನದ ನಶೆ ಖುಷಿಯೊಳಗೆ ಹೋಗಿ ಕೂತ್ಕೋತಾನೆ ಅವನು. ಈ ಪ್ರಕಾರದ ಸಿಂಹಾಸನಧಾರಿ ಅಂದರೆ ಸ್ವರಾಜ್ಯಾಧಿಕಾರಿ ರಾಜ ನಾನು ಎಂಬ ಸ್ಮೃತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನೀವು ಎಲ್ಲ ಕರ್ಮೇಂದ್ರಿಯಗಳ ಆರ್ಡರನ್ನು ಮಾಡುವಂಥವ್ರು, ಕರ್ಮೇಂದ್ರಿಯಗಳಿಗೆ ನೀವು ಆರ್ಡರ್ ಮಾಡಿ ನಡೆಸುವಂಥವರಾಗಿದ್ದೀರಾ. ಹೀಗೆ ಬಾಬಾ ಹೇಳ್ತಾರೆ, ಈ ಪ್ರಕಾರದ ಅಕಾಲ ಸಿಂಹಾಸನಧಾರಿ ಎಂದು ತಿಳ್ಕೊಂಡು ನಡೀತಿದ್ದೀರಾ. ಯಾರು ಅಕಾಲ ಸಿಂಹಾಸನಧಾರಿ ಆಗಿರ್ತಾರೆ ಅವರು ಬಾಬನ ಹೃದಯ ಸಿಂಹಾಸನಧಾರಿ ಆಗಿರ್ತಾರೆ. ಯಾಕೆಂದರೆ ಬಾಬಾ ಹೇಳ್ತಾರೆ, ತಮ್ಮನ್ನ ಆತ್ಮ ಎಂದು ತಿಳಿದು ಅವರು ಬಾಬನ ನೆನಪು ಸುಲಭದಲ್ಲಿ ಮಾಡ್ತಿರ್ತಾರೆ. ಹೀಗೆ ಯಾವುದೇ ಪ್ರಕಾರದ ದೇಹ, ದೇಹದ ಸಂಬಂಧ, ದೇಹದ ಪದಾರ್ಥ ಅಥವಾ ಬಾಬಾ ಹೇಳ್ತಾರೆ ಯಾವುದರಲ್ಲಿ ಕೂಡ ಆಕರ್ಷಣೆ ಇರಲ್ಲ. ಏಕ್ ಬಾಪ್, ಒಬ್ಬ ತಂದೆ ನನ್ನ ಸಂಸಾರಿ ಅಂತಾಗಿರ್ತದೆ. ಅದಕ್ಕೋಸ್ಕರ ಬಾಬನ ಹೃದಯ ಸಿಂಹಾಸನಧಾರಿ ಆಗಿರುವ ಲಕ್ಷಣ ಅವರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರ್ತದೆ. ಹೀಗೆ ಬಾಬನ ಹೃದಯವನ್ನು ಗೆದ್ದಿರೋರು ಅಂದರೆ ಬಾಬಾ ಹೇಳ್ತಾರೆ ಈ ಸೂತ್ರದಲ್ಲಿ, ಈ ಮಂತ್ರದಲ್ಲಿ ಇರ್ತಾರೆ, ಒಬ್ಬ ತಂದೆ ವಿನಃ ಅನ್ಯರಿಲ್ಲ. ಇದಕ್ಕೆ ಬಾಬಾ ಅಂಡರ್ಲೈನ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಹೀಗೆ ಡಬಲ್ ಸಿಂಹಾಸನಧಾರಿ ಆಗಿರ್ತಾರೆ ಸಂಗಮಿಗದಲ್ಲಿ. ಒಂದು ಮಸ್ತಕ ಸಿಂಹಾಸನಧಾರಿ ಅಂದರೆ ಅಕಾಲ ಮೂರ್ತ ಸಿಂಹಾಸನಧಾರಿ, ಎರಡನೇದು ಬಾಬನ ಹೃದಯ ಸಿಂಹಾಸನಧಾರಿ. ಹೀಗೆ ಬಾಬಾ ಹೇಳ್ತಾರೆ, ಜೋ ಸಿಖಿಲತ ಬಚ್ಚೆ ಹೋತೆ ಪ್ಯಾರೆ ಹೋತೆ ಉನ್ಹೆ ಸದಾ ಗೋದಿ ಮೇ ಬಿಠಾಯಂಗೆ ಊಪರ್ ಬಿಠಾಯಂಗೆ ನೀಚೆ ನಹಿ. ನೋಡಿ, ಯಾರು ತುಂಬ ಮುದ್ದು ಮುದ್ದಾದ ಮಕ್ಕಳಿರ್ತಾರಲ್ಲ ಲೌಕಿಕದಲ್ಲಿ, ತಮಗೆ ಅತಿ ಪ್ರೀತಿಯ ಮಕ್ಕಳು ಅಂದರೆ ಅಂಥ ಮಕ್ಕಳನ್ನು ನೋಡಿ ತಂದೆ ತಾಯಿಗಳು ಸದಾಕಾಲ ತಮ್ಮ ತೊಡೆ ಮೇಲೆ ಕುಳಿಸ್ತಾರೆ, ತಮ್ಮ ಮಡಿಲಲ್ಲಿ ಕುಳ್ಳರ್ಸ್ಕೋತಾರೆ. ತಂದೆ ಹೋಗ್ಬೇಕಾದ್ರೆ ಆ ಮಕ್ಕಳನ್ನು ತಮ್ಮ ಭುಜದ ಮೇಲೆ ಹೊತ್ಕೊಂಡು ಹೋಗ್ತಿರ್ತಾರೆ. ನಡೆಸಲ್ಲ, ನೆಲದಲ್ಲಿ ಬಿಡಲ್ಲ, ನೆಲದಲ್ಲಿ ಕುಳ್ಳರ್ಸಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಜೋ ಬಾಪ್ ಬಿ ಕಹತೆ ಹೇ ತಖ್ತ ಪರ್ ಬೈಟೆ ನೀಚೆ ನೈ ಆವೋ. ಹಾಗೆ ಬಾಬನ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ಸದಾ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ಬೇಕು, ಈ ಸಿಂಹಾಸನದಲ್ಲಿ. ಮತ್ತೆ ನಾನು ಆತ್ಮ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇದ್ದೇನೆ, ಆ ಸಿಂಹಾಸನ ಬಿಟ್ಟು ಕೆಳಗೆ ಬರಬೇಡಿ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾರು ಆ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ಬೇರೆ ಅನ್ಯ ಯಾವ ಸಿಂಹಾಸನ ಹುಡ್ಕಕ್ಕೆ ಹೋಗಲ್ಲ ಅಂತಾರೆ ಬಾಬಾ. ತೋ ಅಕಾಲ ತಖ್ತವ ದಿಲ್ ತಖ್ತ ಭೂಲ್ ದೇಹ ಕಿ ಧರ್ನಿ ಮೇ ಮಿಟ್ಟಿ ಮೇ ನಹಿ ಆವು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಅಕಾಲ ಸಿಂಹಾಸನ ಮತ್ತು ಬಾಬನ ಹೃದಯ ಸಿಂಹಾಸನವನ್ನು ಬಿಟ್ಟು ನೀವು ಎಂದಿಗೂ ಸಹ ಕೆಳಗೆ ಮಣ್ಣಿನಲ್ಲಿ ನಿಮ್ಮ ಹೆಜ್ಜೆಯನ್ನು ಇಡಬೇಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಣ್ಣು ಅಂದರೆ ಯಾವುದು? ದೇಹಾಭಿಮಾನ. ಈ ಮಣ್ಣು ದೇಹಾಭಿಮಾನದಲ್ಲಿ ಹೆಜ್ಜೆ ಇಡಬೇಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ತೋ ದೇಹ ಮೇ ಆನ ಅರ್ಥಾತ್ ಮಿಟ್ಟಿ ಮೇ ಆನ. ದೇಹಾಭಿಮಾನದಲ್ಲಿ ಬರೋದಂದರೆ ನೀವು ಕಾಲನ್ನು ಮಣ್ಣಲ್ಲಿಟ್ಟ ಹಾಗೆ. ಜೋ ರಾಯಲ್ ಬಚ್ಚೆ ಹೋತೆ ಕಭಿ ಮಿಟ್ಟಿ ಮೇ ನಹಿ ಖೇಲ್ತೆ, ಪರಮಾತ್ಮ ಬಚ್ಚೆ ತೋ ಸಬ್ಸೆ ರಾಯಲ್ ಹುಯೆ. ಈಗ ದೊಡ್ಡ ದೊಡ್ಡ ಶ್ರೀಮಂತರ ಅಥವಾ ರಾಯಲ್ ಮನೆತನಗಳು ಅಂತ, ರಾಜಮನೆತನಗಳು ಅಂತ ಇರ್ತಾವೆ ನೋಡಿ, ಅವರ ಮಕ್ಕಳು ರಾಜಕುಮಾರಿ ಬರೆಗಾಲ ನೆಲದಲ್ಲಿ ಓಡಾಡ್ತಾರೆ. ಅವರು ಎಚ್ಚರ ಆಗಿ
ಕೋರ್ಟಿಂದ ಕೆಳಗೆ ಇಳಿತಾ ಇರುವಾಗಲೇ ಚಪ್ಪಲ್ ಹಾಕ್ಕೊಂಡೇ ಹೋಗ್ತಾ ಇರ್ತಾರೆ, ಅಲ್ಲಿ ರೆಡಿ ಇಟ್ಟಿರ್ತಾರೆ ದಾಸೇರು. तो तख्ते पर बैठना अच्छा लगता है, थोड़ी थोड़ी दिल होती है मिट्टी में भी खेले. ಅದಕ್ಕೆ ಬಾಬಾ ಕೇಳ್ತಾರೆ, ಸಿಂಹಾಸನದಲ್ಲಿ ಕೂತ್ಕೊಂಡಿರೋದು ಖುಷಿ ಆಗುತ್ತೋ ಇಲ್ಲ, ಎಷ್ಟು ತಿಳಿ ಕೂತಿರು, ಸ್ವಲ್ಪ ಮಣ್ಣಲ್ಲಿ ಆಟ ಆಡಿ ಬರೋಣ ಅಂತ ಅದು ಇಚ್ಛೆ ಆಗುತ್ತಾ ಅಂತ ಕೇಳ್ತಾರೆ. ಅನೇಕ ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡುವಂಥದ್ದು ಅಭ್ಯಾಸ ಆಗಿಬಿಟ್ಟಿರ್ತದೆ, ಅಂದರೆ ದೇಹಾಭಿಮಾನದಲ್ಲಿ ಬರೋದು ಅಭ್ಯಾಸ ಆಗಿರ್ತದೆ. ಆ ದೇಹಾಭಿಮಾನದಲ್ಲಿ ಅಂದರೆ ಮಣ್ಣಿನ ಜೊತೆಗೆ ಆಟ ಆಡಿದ್ಮೇಲೆ ಮಣ್ಣು ಅಂಟುತ್ತೆ ತಾನೆ ಕೈ ಕಾಲಿಗೆ ಬಟ್ಟೆಗೆ. ಹೀಗೆ ಬಾಬಾ ಹೇಳ್ತಾರೆ, ಈ ರೀತಿ ಅಂತೂ ನೀವು 63 ಜನ್ಮ ಮಣ್ಣಿನ ಜೊತೆಗೆ ಆಟ ಆಡಿ ಮಣ್ಣನ್ನು ಅಂಟಿಸ್ಕೊಂಡ್ರಲ್ಲ. ಈಗ ಬಾಬಾ ಮಕ್ಕಳನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಕುಳ್ಳಿಸಿದ್ದಾರೆ. ಸಿಂಹಾಸನ ಬಿಟ್ಟು ಕೆಳಗಿಳಿದು ಮಣ್ಣಿನ ಜೊತೆಗೆ ಆಟ ಆಡಬೇಡಿ, ಈಗಲೂ ಮಣ್ಣನ್ನು ಅಂಟಿಸ್ಕೊಳ್ಳೋ ಅಂದರೆ ಪಾಪ ಕರ್ಮ ಮಾಡಿ ಪಾಪ ಅಂಟಿಸ್ಕೊಳ್ಳುವ ಕರ್ಮ ಮಾಡಬೇಡಿ. ಹೀಗೆ ಬಾಬಾ ಕೇಳ್ತಾ ಇದ್ದಾರೆ. ಈಗ ಆಲ್ರೆಡಿ 63 ಜನ್ಮದ ಮಣ್ಣಂತ ಅಂಟಿದೆ, ಕೊಳಕಂತಿದೆ ತಾನೇ, ನಾವು ಆತ್ಮ ಪತಿತರಂತಾಗಿದ್ದೇವೆ. ಈಗ ಬಾಬಾ ನಮಗೆ ಸ್ವಚ್ಛ ಮಾಡಲಿಕ್ಕಾಗಿ ಮಣ್ಣಿಂದ ಬೇರ್ಪಡಿಸಿ ತನ್ನ ಹೃದಯದಲ್ಲಿ ಇಟ್ಟಿದ್ದಾರೆ. ಸದಾ ಈ ಸ್ಮೃತಿಯಲ್ಲಿರೋವಂಥವ್ರು ಸಮರ್ಥರಾಗ್ತಾರೆ, ಶಕ್ತಿಶಾಲಿಗಳಾಗ್ತಾರೆ, ಎಂದಿಗೋರು ದುರ್ಬಲ ಆಗಲ್ಲ. ಯಾರು ದುರ್ಬಲ ಅಂದರೆ ಅರ್ಥ ಬಾಬಾ ಹೇಳ್ತಾರೆ, ಅವ್ರು ಮಾಯೆಯ ಕಾಯಿಲೆಗೆ ವಶರಾಗಿರ್ತಾರೆ, ಅಂದರೆ ಮಣ್ಣು ಅಂಟಿಸ್ಕೊಂಡಿರ್ತಾರೆ, ದೇಹಾಭಿಮಾನಕ್ಕೆ ವಶ ಆಗಿರ್ತಾರೆ. ಹೀಗೆ ಬಾಬಾ ಮಕ್ಕಳಿಗೆ ಸದಾ ಆರೋಗ್ಯವಂತರಾಗಿರೋದನ್ನು ನೋಡ್ಲಿಕ್ಕೆ ಬಯಸ್ತಾರೆ. ನೀವು ಆತ್ಮ ಶಕ್ತಿಶಾಲಿ ಆಗಿದ್ದೀರಿ ತಾನೆ, ಆತ್ಮದ ಲೆಕ್ಕಾಚಾರದಂತೆ ಶರೀರಕ್ಕೆ ತೊಂದರೆ ಬರುವುದು ಮಾತು ಬೇರೆ. ಆದರೆ ಬಾಬಾ ಹೇಳ್ತಾರೆ, ನೀವು ಶಕ್ತಿಶಾಲಿ ಆತ್ಮ ಆದಮೇಲೆ ಶರೀರ ದುರ್ಬಲ ಇದ್ರೂ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಬಾಬಾ ಹೇಳ್ತಾರೆ, ಇದಂತೂ ಅಂತಿಮ ಜನ್ಮ ತಾನೆ, ಅಂತಿಮ ಶರೀರ ತಾನೆ, ಇದು ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರ್ತದೆ, ಆದರೆ ನೀವು ಆತ್ಮ ಪವರ್ಫುಲ್ ಆಗಿರಬೇಕು. ಶರೀರದ್ದು ಒಮ್ಮೊಮ್ಮೆ ಒಂದೊಂದು ನಟ್ ಬೋಲ್ಟು ಲೂಸ್ ಆಗ್ತಾ ಇರ್ತವೆ, ಇದನ್ನು ಆಗಾಗ ಟೈಟ್ ಮಾಡ್ತಾ ಇರಬೇಕು. ಟೈಟ್ ಮಾಡೋ ಡಾಕ್ಟ್ರುಗಳು ಬೇರೆ ಬೇರೆ ಇರ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಶರೀರದ ಜೊತೆಗೆ ನೀವು ಆತ್ಮ ದುರ್ಬಲ ಆಗಬೇಡಿ. ಹೀಗೆ ಸದಾಕಾಲ ನೆನ್ಪಿಟ್ಕೊಳ್ಬೇಕಾಗಿದೆ, ನಾನು ಬಾಬನ ಹೃದಯ ಸಿಂಹಾಸನಧಾರಿ ಆತ್ಮ, ನಾನು ಮಸ್ತಕ ಸಿಂಹಾಸನಧಾರಿ ಆತ್ಮ, ನಾನು ಡಬಲ್ ಕಿರೀಟಧಾರಿ ಆತ್ಮ, ಡಬಲ್ ಸಿಂಹಾಸನಧಾರಿ ಆತ್ಮ ನಾನು ಅಂತ ನೆನ್ಪಿಟ್ಕೋಬೇಕು. ಒಳ್ಳೆಯದು. ಬಾಬಾ ಕೇಳ್ತಾರೆ, ನೀವೆಲ್ಲ ಸಂತುಷ್ಟವಾಗಿದ್ದೀರಾ? ಸಂತುಷ್ಟತೆ ಅಂದರೆ ಏನರ್ಥ? ಪ್ರಸನ್ನತೆ. ಹೀಗೆ ಸದಾ ಪ್ರಸನ್ನರಾಗಿರೋರು ಅಥವಾ ಆಗಾಗ ಪ್ರಸನ್ನರಾಗಿರೋರು? ಬಾಬಾ ಹೇಳ್ತಾರೆ, ನೀವು ಆಗಾಗ ಪ್ರಸನ್ನರಾಗಿರೋರು ಅಂತಂದರೆ ನೀವು ಕೇವಲ ಕೆಲವೊಮ್ಮೆ ಮಾತ್ರ ಪ್ರಸನ್ನರಾಗಿರೋರು ಅಂದರೆ ನೀವು ಬೇರೆಯವರನ್ನು ಪ್ರಸನ್ನರನ್ನಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಹೀಗೆ आज यह कर लिया, आज यह हो गया, कल वह हो गया, ऐसे पत्र तो नहीं लिखो. ಅದಕ್ಕೆ ಬಾಬನಿಗೆ ಪತ್ರ ಬರಿಬೇಕಿವತ್ತು ಎಲ್ಲರೂ. ನಾನು ಸಂತುಷ್ಟ ಆತ್ಮ, ಪ್ರಸನ್ನ ಸ್ವರೂಪಾತ್ಮ. ಇಲ್ಲ ಇವತ್ತೇನೋ ಲಾಭ ಆಯಿತು, ಯಾರೋ ನನಗೆ ಪ್ರೀತಿಯಿಂದ ಮಾತಾಡಿಸಿದ್ರು ಅದಕ್ಕೆ ಖುಷಿ ಆಯಿತು, ಯಾರೋ ನನಗೆ ಬೈದರು, ಏನೋ ನನಗೆ ನಷ್ಟ ಆಯಿತು, ಪ್ರಸನ್ನತೆ ಹೊರಟೋಯ್ತು, ಹೀಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂದರ್ಭದಂತೆ ಮೂಡ ಚೇಂಜ್ ಮಾಡ್ಕೊಳ್ಳೋದಲ್ಲ. ಬಾಬನ ಹೃದಯ ಸಿಂಹಾಸನಧಾರಿ ಆತ್ಮ ನಾನು, ಅಕಾಲಮೂರ್ತ ಆತ್ಮ ನಾನು ಎಂಬ ಸ್ಮರಣೆಯಲ್ಲಿ ಸದಾ ಇರುವಂತಹ ಪ್ರಸನ್ನ ಸ್ವರೂಪಾತ್ಮ ನಾನು. ಹೀಗೆ ನಾನು ಸದಾ ಪ್ರಸನ್ನವಾಗಿರುವಂಥ ಆತ್ಮ. ಬಾಬಾ ಹೇಳ್ತಾರೆ, ಆತ್ಮಿಕ ವೈಬ್ರೇಷನನ್ನು ಅನೇಕರಿಗೆ ಕೊಡುವಂತಹ ಪ್ರಸನ್ನ ಸ್ವರೂಪಾತ್ಮ. ಈ ರೀತಿಯಾಗಿ ನೀವು ಬಾಬನಿಗೆ ಏನು ಮಾಡಬೇಕು? ನಿಮ್ಮ ರಿಸಲ್ಟಿನ ಪತ್ರ ಬರಿಬೇಕು. ऐसे नहीं मैं तो प्रसन्न रहता हूँ लेकिन प्रसन्नता की शक्ति फैलेगी जरूर. तो और किसी को भी प्रसन्न कर सको, ऐसे हो या अपने तक भी प्रसन्न ठीक हो. ನಾನಂತೂ ಸರಿ ಇದ್ದೇನಪ್ಪ, ನಾನು ನೆಮ್ಮದಿಯಲ್ಲಿದ್ದೇನೆ, ಯಾರ ಸುದ್ದಿ ಯಾರ ವಿಷಯ ಬೇಡ ನನಗೆ, ನಾನು ಪ್ರಸನ್ನತೆಯಲ್ಲಿ ನಾನು ಸಂತುಷ್ಟತೆಯಲ್ಲಿ ಇದ್ದೇನೆ ಅಂತ ನಿಮ್ಮ ವೈಯಕ್ತಿಕ ವಿಷಯಗಳ ವ್ಯವಸ್ಥೆಗಳ ಅಥವಾ ಬಾಬಾ ಹೇಳ್ತಾರೆ ಅದರ ಸಂತುಷ್ಟತೆಯ ಪ್ರಸನ್ನತೆಯಲ್ಲಿದ್ದರೆ ಇದು ಪ್ರಸನ್ನತೆ ಅಲ್ಲ. ನೀವು ಅನೇಕರಿಗೂ ಪ್ರಸನ್ನರನ್ನಾಗಿ ಮಾಡುವಂಥ ಆತ್ಮ ಆಗಿರಬೇಕು. ಆದರೆ ಅನೇಕರ ಪ್ರಸನ್ನತೆ ಹಾಳು ಮಾಡಿ ನಾನು ಪ್ರಸನ್ನತೆಯಲ್ಲಿ ಇದ್ದೇನೆ ಅಂತಂದರೆ ಅದು ಪ್ರಸನ್ನತೆನಾ? तो दूसरों को भी करेंगे, फिर अभी भी पत्र नहीं आएगा. अगर कोई प्रसन्नता का पत्र आए तो वापस उसको ही भेजे ना.
ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಗ ಬಾಬನಿಗೆ ನಾನು ಪ್ರಸನ್ನತೆ ಪತ್ರ ಬರಿಬೇಕು, ಅನೇಕರಿಗೆ ಪ್ರಸನ್ನತೆಗೊಳಿಸಿದ ರಿಸಲ್ಟಿನ ಪತ್ರ ಬರಿಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಅಪ್ರಸನ್ನತೆ ಪತ್ರ ಬರೆದ್ರೆ ಬಾಬಾ ಅವ್ರು ಹೀಗೆ ಮಾಡಿದ್ರೆ ಅದಕ್ಕೆ ನನ್ನ ಬೇಸರ ಆಯಿತು, ದುಃಖ ಆಯಿತು, ಈ ಅಪ್ರಸನ್ನತೆ ಪತ್ರ ಬಾಬಾ ಅವರಿಗೆ ರಿಟರ್ನ್ ಕಳಿಸ್ತೀನಿ ಅಂತಾರೆ. ಯಾಕೆ ಅಂದರೆ ಈಗ ನಾನು ಪಾಸಿಟಿವ್ ಮಾತ್ರ, ಪ್ರಸನ್ನರಾಗಿರೋರು ಸಕಾರಾತ್ಮಕತೆಯಲ್ಲಿರೋಂಥ ರಿಸಲ್ಟ್ ಮಾತ್ರ ನಾನು ನೋಡ್ಲಿಕ್ಕೆ ಬಯಸ್ತೇನೆ. ನೀವು ದುಃಖ ಶಾಂತಿಯಲ್ಲಿ ನೀವು ತೊಡ್ಕೊಂಡಿದ್ದೀರಿ ಅಂದರೆ ಅದನ್ನು ನಾನು ನೋಡಲ್ಲ. ಯಾ ಪತ್ರ ಲಿಖೋ ಓಕೆ और सब मेरे से भी ಓಕೆ. ಪತ್ರ ರಿಸಲ್ಟ್ ಇಷ್ಟೇ ಬರಿಬೇಕಂತಾರೆ ಬಾಬಾ, ನಾನು ಓಕೆ, ಐ ಆಮ್ ಓಕೆ, ಮತ್ತು ನಾನು ಎಲ್ಲರಿಂದಲೂ ನಾನು ಓಕೆ ಆಗಿದ್ದೇನೆ, ಎಲ್ಲರನ್ನೂ ಓಕೆ ಮಾಡಿದ್ದೇನೆ. ये 2 लाइन लिखो बस, मैं भी ओके और दूसरों को भी मेरे से ओके. इतना ಖರ್ಚಾ ಕ್ಯೂ ಕರ್ತೆ ಹೋ? ಉದ್ದುದ್ದ ಪತ್ರಗಳನ್ನು ಯಾಕೆ ಬರೀತೀರಿ? ನಾನು ಓಕೆ ಆಗಿದ್ದೇನೆ ಬಾಬಾ, ನನ್ನಿಂದ ಎಲ್ಲರೂ ಓಕೆ ಇದ್ದಾರೆ, ನನ್ನಿಂದ ಎಲ್ಲರೂ ಖುಷಿಯಲ್ಲಿದ್ದಾರೆ. ये तो 2 लाइन कार्ड पर भी आ सकती है और बार बार भी नहीं लिखो. ಈ 2 ಲೈನ್ ಒಂದು ಮೊದಲು ಕಾರ್ಡ್ ಬರ್ತಿತ್ತಲ್ಲ, ಅದರಲ್ಲಿ ಬರೆದ್ರೆ ಸಾಕು, ನೀವು ದೊಡ್ಡ ದೊಡ್ಡ ಪತ್ರ ಬರಿಬೇಕಾಗಿಲ್ಲ. कई तो रोज कार्ड भेज देते, रोज नहीं भेजना. मास में 1-2 बार 15 दिन में एक ओके का कार्ड लिखो और कथाएं नहीं लिखना. अपनी प्रसन्नता से औरों को भी प्रसन्न करना. ಮೊದಲೆಲ್ಲ ಬಾಬನ ಮಕ್ಕಳಿಗೆ ಅಭ್ಯಾಸ, ದಿನಾ ಬಾಬನಿಗೆ ಪತ್ರ ಕಾರ್ಡ್ ಬರೀತಿದ್ರು, ತಿಂಗಳಿಗೆ 30 ಪತ್ರ ಬಾಬನಿಗೆ ಹೋಗ್ತಿತ್ತು. ಬಾಬಾ ಹೇಳ್ತಾರೆ, ಇಷ್ಟು ಖರ್ಚು ಮಾಡಬೇಡಿ, ತಿಂಗಳಿಗೊಂದು ಪತ್ರ ಬರೀರಿ, ಬೇಡ 15 ದಿನಕ್ಕೊಂದು ಬರೆದ್ರೆ ಅದರಲ್ಲಿ ಓಕೆ ಅಂತ ಕಾರ್ಡಲ್ಲಿ ಬರೆದ್ರೆ ಸಾಕು. ನೀವು ಉದ್ದುದ್ದ ಕಥೆಗಳನ್ನು ಬರಿಬೇಕಾಗಿಲ್ಲ, ಅವರಿಂದ ಹೀಗಾಯಿತು, ಅವರಿಂದ ಹಾಗಾಯಿತು, ಅವ್ರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದರು, ಅದಕ್ಕೆ ನಂಗೆ ಚಿಂತೆ ಆಯಿತು, ದುಃಖ ಆಯಿತು, ಬೇಸರ ಆಯಿತು, ಇವೆಲ್ಲ ಉದ್ದ ಕಥೆಗಳನ್ನು ಬರಿಬೇಡಿ. ಬಾಬಾ ಹೇಳ್ತಾರೆ, ಪ್ರಸನ್ನತೆಯಲ್ಲಿರಿ, ಅನ್ಯರನ್ನು ಪ್ರಸನ್ನಗೊಳಿಸಿರಿ, ಇದರ ಓಕೆ ಪತ್ರ ಬರೀರಿ ಅಂತಾರೆ ಬಾಬಾ. अच्छा, ओम शांति. वरदान, समाने और समान करने की शक्ति द्वारा सेवा में सफलता प्राप्त करने वाले रूहानी सेवाधारी भव. ಅಳವಡಿಸಿಕೊಂಡು ಅನ್ಯರನ್ನು ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆ ಹೊಂದುವಂತಹ ಆತ್ಮಿಕ ಸೇವಾಧಾರಿಗಳಾಗ್ರಿ. ವಿವರಣೆ, ಆತ್ಮಿಕ ಸೇವಾಧಾರಿಗಳಂದರೆ ಸೇವೆಯ ವಿನಃ ಅವರಿಗೆ ಬೇರೆ ಯೋಚನೆಗಳೇ ಬರಲ್ಲ. ಮನಸ ವಾಚ ಕರ್ಮಣ ಸರ್ವೀಸಿನಲ್ಲಿ ಒಂದೊಂದು ಸೆಕೆಂಡು ಕೂಡ ಅವರು ತೊಡಗಿಸ್ಕೊಂಡಿರ್ತಾರೆ. ನನಗೀಗ ರೆಸ್ಟ್ ಬೇಕು ಅಂತ ಹೇಳಲ್ಲ, ಆ ಟೈಮನ್ನು ಉಪಯೋಗಿಸ್ಕೊಂಡು ಬೆಸ್ಟ್ ಮಾಡ್ಕೋತಾರೆ ಅವರು. ಹೀಗೆ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗಿ ಸದಾ ಈ ಸ್ಲೋಗನ್ ನೆನ್ಪಿಟ್ಕೊಂಡಿರ್ತಾರೆ. ಎಲ್ಲವನ್ನೀಗ ಅಳವಡಿಸ್ಕೊಳ್ಬೇಕಾಗಿದೆ, ನಾನು ಸಮಾನ ಆಗಬೇಕು, ಅಳವಡಿಸ್ಕೊಳ್ಬೇಕು, ಬಾಪ್ ಸಮಾನ ಆಗಬೇಕು. ಈ ನಿಶಾನಿಯನ್ನು, ಈ ಗುರಿಯನ್ನು ಹೊಂದಿರೋದರಿಂದಾಗಿ ಅವರು ತಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಏನು ಮಾಡ್ತಾರೆ, ತಮ್ಮೊಳಗೆ ಅಳವಡಿಸ್ಕೊಂಡು ಅದನ್ನು ನಾಶ ಮಾಡ್ಕೋತಾರೆ. ಅಥವಾ ಮಾಯೆಗೆ ಎಂದಿಗೂ ವಶರಾಗರ, ತಮ್ಮ ಸ್ವಭಾವ ಸಂಸ್ಕಾರಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳ ಗೋಡೆಯನ್ನು ಎತ್ತಿ ನಿಲ್ಲಿಸಲ್ಲ. ಇಂಥ ಮಕ್ಕಳಿಗೆ ಬಾಬಾ ಜ್ಞಾನಪೂರ್ಣ ಜೊತೆಗೆ ಪವರ್ಫುಲ್ ಅಂತ ಕರೀತಾರೆ. ಇದಕ್ಕೆ ಬಾಬಾ ಹೇಳ್ತಾರೆ, ಇಂತಹ ಆತ್ಮಿಕ ಸೇವಾಧಾರಿ ನೀವು ಆಗಿರಿ. ಸ್ಲೋಗನ್, ಛೋಟಿ ಬಾತ್ ಕೋ ಬಡಾ ನಹಿ ಕರೋ, ವಾತಾವರಣಕ್ಕೋ ಶಕ್ತಿಶಾಲಿ ಬನಾವು. ಚಿಕ್ಕ ಮಾತನ್ನು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮನೆಯ ವಾತಾವರಣ, ಸೆಂಟ್ರ್ ವಾತಾವರಣವನ್ನು ಶಕ್ತಿಶಾಲಿ ಮಾಡಿ. ಏನಾಗಿದೆ ಅದನ್ನು ಫುಲ್ ಸ್ಟಾಪ್ ಇಡಿ, ಅದನ್ನು ಬೆಳೆಸಬೇಡಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಹೀಗೆ ಬಾಪ್ದಾದರವರು ಈ ದಿನ ಮಕ್ಕಳ ಪ್ರಸನ್ನ ಚಹರೆ, ಪ್ರಸನ್ನವದನ್ನು, ಪ್ರಸನ್ನ ಚಿತ್ತ, ಪ್ರಸನ್ನ ನಯನ, ಹೇಗೆ ಪ್ರಸನ್ನತೆಗೆ ಶಾಸ್ತ್ರ ಪುರಾಣಗಳಲ್ಲಿ ತುಂಬ ಮಹಿಮೆ ಮಾಡಿದ್ದಾರೆ. ಆ ದೇವಿಯ ಚಹರೆಗೆ ಪ್ರಸನ್ನತೆ ಅಂತ ವರ್ಣನೆ ಬರ್ತದೆ. ಆ ಗುಣ, ಆ ಲಕ್ಷಣ, ಆ ದಿವ್ಯತೆ, ಆ ಒಂದು ಶೃಂಗಾರ, ಪ್ರಸನ್ನತೆ, ಶೃಂಗಾರ ಬಾಬಾ ಈಗ ನಮಗೆ ಸಂಗಮಯುಗದಲ್ಲಿ ಮಾಡ್ತಿದ್ದಾರೆ. ಈ ಪ್ರಸನ್ನತೆ ಅನುಭವವನ್ನು ನಾವು ಮಾಡುತ್ತಾ ಅನೇಕರಿಗೂ ಪ್ರಸನ್ನ ಚಿತ್ತರನ್ನಾಗಿ ಮಾಡಬೇಕು, ಪ್ರಸನ್ನತೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಮಸ್ತಕ ಸಿಂಹಾಸನದಲ್ಲಿ ಪ್ರಕಾಶವಾಗಿ ಬೆಳಗುತ್ತಿರುವ
ಪ್ರಸನ್ನ ಸ್ವರೂಪ ಆತ್ಮ ನಾನು. ओम शांति, ओम शांति.